ಮುದ್ದಿನ ತಂಗಿ ತೆಗೆದುಕೊಂಡು ಇಂದಿಗೆ 3 ವರ್ಷ ಗತಿಸಿದವು. ತಂಗಿಯ ನೆನಪಿನಲ್ಲಿ ಕಾಲ ಕಳೆಯುತ್ತಿದ್ದ ನನಗೆ ನನ್ನ ತಮ್ಮಂದಿರು ಒತ್ತಾಯಪೂರ್ವಕವಾಗಿ ಮದುವೆ ಮಾಡಿದರು. ಆದರೆ ನನ್ನ ತಂಗಿಯಂತೆ ನನ್ನ ಹೆಂಡತಿ ಕೂಡ ನನ್ನ ತಮ್ಮದಿರನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಮುಂದಾದರೂ ನನ್ನ ಬಾಳು ಬಂಗಾರವಾಗಲಿ ಎನ್ನುವುದೇ ನನ್ನ ಆಶೆ. ಗೀತಾ ಗೀತಾ ಊಟಕ್ಕೆ ಹೋದ ತಮ್ಮಂದಿರಿಗೆ ಬುತ್ತಿ ತೆಗೆದುಕೊಂಡು ಹೋಗಿದ್ರೆ ಊಟ ಸಮಯಕ್ಕೆ ನಾವೇ ಬರ್ತೀವಿ. ಅವಕ್ಕೋಸ್ಕರ ಬುತ್ತಿ ಕಳ್ಕೊಂಡು ಹೋಗೇ ಇಲ್ಲ. ನಮ್ಮ ತಮ್ಮಂದಿರು ನಿಮ್ಮಲ್ಲಿಟ್ಟಿರುವ ಪ್ರೀತಿ ವಿಶ್ವಾಸವನ್ನ ನನ್ನ ಅತ್ತಿಗೆ ಬೇಸಿಗೆ ಬಿಸಿಲಿನಲ್ಲಿ ಬುತ್ತಿ ತೆಗೆದುಕೊಂಡು ಹೋದ್ರೆ ಮಾಡಿ ಹೋಗ್ತಾಳೆ ಅಂತೇಳಿ ಅವರೇ ಮನೆಗೆ ಬರ್ತಾರ ಅಂತ ಹೇಳಿದ್ರಲ್ವಾ? ಹೌದು, ಸೂರ್ಯ ಚಂದ್ರ ಹಾಗಿರೋ ಮುತ್ತಿನಂತ ಮೈದರ ಪಂಚರಲ್ಲ. ನಿಜ ಹೇಳ್ಬೇಕಂದ್ರೆ ನಾನೇ ಭಾಗ್ಯವಂತ. ಹಂಗಾಗಿ ಅವ್ರು ಬರೋ ಸಮಯ ಆಯ್ತು, ಊಟಕ್ಕೆ ಸಿದ್ಧತೆ ಮಾಡ್ಬೇಕು. ಗೀತಾ, ಮೈದೂರು ಊಟದ ವ್ಯವಸ್ಥೆಗೆ ಜೊತೆಗೆ ಇಂದಿನ ಗಂಡನ ಊಟದ ವ್ಯವಸ್ಥೆ ಮರಿಬೇಕಿಲ್ಲ. ನಿಮ್ ಮಾತಿನ ಅರ್ಥ ನಿಜವಾಗಿ ನನಗೆ ಆಗ್ಲೇ ಆಯ್ತಾ? ಅರ್ಥ ಇಷ್ಟೇನೆ. ಈ ನಿನ್ನ ಗಂಡನ ಮನ ತಲುಪಿಸೋಕ್ಕೋಸ್ಕರ ಒಂದು ಹಾಡನ್ನಾದ್ರೂ ಹಾಡ್ಬೋದಲ್ಲ, ಹಾಡ್ತೀಯಾ? ಬೇಡ ನೀವು ಬಿಡ್ತೀರಾ?
ನಗೆಯ ನಾಳಗೆ ನೀ ಬಂದರೆ ನಲ್ಲನೆ ಎದೆ ಚಿಮ್ಮಿತು ಚಲ್ಲನೆ ನನ್ನ ಮನದಾಗಿ ಆಸೆ ಕಾರಂಜಿಯಾಗಿ ಬಂದಿತು ಬನ್ನಿ ಸರ್, ಬನ್ನಿ ಈಗ ಬಂದ್ರೆ ಹೌದಣ್ಣ, ಈಗ ಬಂದಿ ಅದಕ್ಕೆ ನನಗಂತೂ ಒಂದಲ್ಲಿ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ. ಊಟ ಹಾಗಾದ್ರಪ್ಪ ಊಟ ರೆಡಿ ಆಗಿದೆ, ಬನ್ನಿ ಎಲ್ಲರೂ ಊಟ ಮಾಡಿ. ಗೀತಾ, ನಿನ್ನ ಮೈದುನಿಗೆ ಊಟ ಬರೋದಕ್ಕಿಂತ ಮುಂಚೆನೆ ನಾನೊಂದು ಮಾತಾಡ್ಸ್ಕೊಡ್ತೀಯ. ಏನೇ ಸ್ವಾಮಿ, ಒಂದು ಮಾತಾಡಿ ನೀವು 1000 ಮಾತಾಡಿ, ಖಂಡಿತವಾಗಿಯೂ ಇಲ್ಲ ಅಂತ ಹೇಳಿದ್ರೆ ಅದೇನಂತ ಹೇಳಿ. ನೋಡಿ ಗೀತಾ, ತಂದೆ ತಾಯರಿಲ್ಲದ ತುಪ್ಪಲಿಗಾದ ನನ್ನ ತಮ್ಮಂದಿರಲ್ಲ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತಾ ಬಂದಿದ್ದೇನೆ. ಆದ್ರೆ ನನ್ನ ತಮ್ಮಂದಿರು ಏನೋ ಒಂದು ಅರಿಯದೆ ನೀನು ಕೂಡ ಕೆಟ್ಟ ಮಾತನಾಡಿದ್ರು ಕೂಡ ನೀನು ಅವ್ರ ಮೇಲೆ ಕೈ ಮಾಡಲ್ಲ ಅಂತ ನನ್ನ ಭಾಷೆ ಬರೋದು. ನೋಡಿ, ಈ ಮಾತನ್ನ ಇಲ್ಲ ಅಂತ ಹೇಳಿದ್ರೆ ಇವರಿಬ್ರು ಮೈದೂರು ಅಷ್ಟೇ ಇಲ್ಲ, ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳು ಅಂತ ಈ ಮಾತನ್ನ ನಾನು ನಡೆಸ್ಕೊಡ್ತೀನಿ. ನೋಡಿದ್ಯಣ್ಣ, ನನ್ನ ಹತ್ತಿಗೆ ಉದಾರದ ಗುಣವನ್ನ ಚಿನ್ನದಂತ ಹತ್ತಿಗೆಯನ್ನು ಪಡೆದ ನಾವೇ ಪುಣ್ಯವಂತರು. ಆದ್ರೆ ಹತ್ತಿಗೆ ಈ ಉದಾರದ ಗುಣ ನಮ್ಮ ಮೇಲೆ ಯಾವಾಗ ಹೀಗೆ ಇಲ್ಲ ಅಂತ ಆ ವಿಘ್ನೇಶ್ವರನಲ್ಲಿ ಬೇಡ್ಕೊಳ್ತೇನೆ. ಸರಿ ಸರಿ, ಊಟಕ್ಕೆ ಹೊತ್ತಾಗಿದೆ, ಮುಖ ತೊಳೆದು ನಡಿ, ಎದ್ದು ಒಟ್ಟಿಗೆ ಊಟ ಮಾಡಿ. ಈ ನರಹಂತಕ ಕಣ್ಣಿಟ್ಟ ಕಾರ್ಯ ಇಟ್ಟ ಗುರಿ ಇದುವರೆವೆಂದು ತಪ್ಪಿಲ್ಲ, ಮುಂದೆ ತಪ್ಪೋದು ಇಲ್ಲ. ಅದರಂತೆ ನಾ ಕಣ್ಣಿಟ್ಟ ದಿವಾನ ತಂಗಿ ಚಂದ್ರ ತನ್ನ ಶೀಲ ಕಳೆದುಕೊಂಡು ಕೊನೆಯ ಯಮನ ಪಾಲು ಸೇರಿದಳು. ಕಣ್ಣಿಗೆ ನಟ ಸುರ ಸುಂದರಿಯರ ದೇಹ ಸುಖ ಪಡೆದು ಅವರ ಶೀಲ ಸಮಾಧಿ ಮಾಡಲು ಪಣ ತಂದು ನಿಂತಿದ್ದಾನೆ ಆಟ ತೊಟ್ಟ ಹುಲಿಯಾದ ಈ ನರಹಂತಕ. ಶಿವ, ಇಲ್ಲಿಗೆ ನನ್ನ ಪ್ರತಿಕಾರದ ಸಿಡಿ ನಂದಿತ ತಿಳಿಯಬೇಡ. ಇನ್ನು ಮುಂದೆ ನಿನ್ನ ಹತ್ತಿಗೆಯಾಗಿ ನಿನ್ನ ಮನೆ ಕಾರಿಟ್ಟ ಗೀತಾಳ ಶೀಲ ಈ ನರಹಂತಕನ ಸೇಡಿನ ಸರ ಪಂಜರದಲ್ಲಿ ಸಿಕ್ಕು ಹೊಡೆದ ಮಣ್ಣಿನ ಮಡಿಕೆ ಆಗಲೇಬೇಕು. ಇದಕ್ಕೂ ನೀ ಬಂದಿದ್ರೆ ನಿನ್ನ ಪ್ರಯಾಣ ಶ್ರೀಕೃಷ್ಣನ ಜನ್ಮಸ್ಥಳಕ್ಕೆ. ನನ್ನ ಮಗನೇ, ಈ ಕಾರ್ತಿಕನ ಮನೆಗೆ ನುಗ್ಗಿ ಹಣ ದೋಚಿಕೊಂಡು ಹೋಗುತ್ತಿರುವ ಧೈರ್ಯ ಬಂತೇನೋ ನಿನಗೆ? ನನಗೇನೋ ಹಸಿದ ಹೆಪ್ಪುರಿಯಂತೆ ನುಗ್ಗಿ ಕೈಗೆ ಸಿಕ್ಕವರನ್ನ ಕತ್ತರಿಸಿ ಕಣ್ಣಿಗೆ ಕಂಡದನ್ನ ದೋಚ್ಕೊಂಡು ಹೋಗದೆ ಈ ನಾಗನ ಹುಟ್ಟು ಗುಣವೆಂದು ಸಿಕ್ಕವರ ಮನೆಗೆ ನುಗ್ಗಿ ಕೈಗೆ ಸಿಕ್ಕವರನ್ನ ಕತ್ತರಿಸಿ ಕಂಡದ್ದನ್ನು ದೋಚಿಕೊಂಡು ಹೋಗಲು ಇದೇನು ನಿಮ್ಮಪ್ಪನ ಮನೆ ತಿಳ್ಕೊಂಡಿದ್ಯಾ ಕುತ್ತೆ? ಕಂಡ ಬಡವರ ತಲೆನ ಕಡ್ದವರ ಆಸ್ತಿನ ಎತ್ತಾಕೊಂಡು ಮೇರಿತಾ ಇರೋ ನಿನ್ನಂತ ಬಂಡ ಶ್ರೀಮಂತರ ಶಿರವನ್ನ ಕತ್ತರಿಸಿ ಶಿವನ ಪಾದಕ್ಕೆ ಪಾರ್ಸಲ್ ಮಾಡು. ತಲೆಯಿಂದ ಸಿಡಿದು ಬಂದ ಮಿಡಿ ನಾಗರ 110 ಹಳ್ಳಿಗಳಿಗೆ ಪುಟ್ಟ ಪುರುಷನಾದ ಈ ಕಾರ್ತಿಕನಿಗೆ ಮಿಡಿನಾಗರನ್ನು ಹೆದರಿಕೆ ತೋರಿಸ್ತೀಯ ಬಡಕುನಿ. ನಿನ್ನಂತ 100 ಪುಟ್ಟ ಪುರುಷರಿಗೆ ಸೊಕ್ಕ ನಡೆಸಿರೋ ಗಂಡುಗಳೇನಾಗ ನಡೋ. ಸುಮ್ಮನೆ ನನ್ನ ದಾರಿ ಗಡ್ಡ ಬಂದು ನಿನ್ನ ಪ್ರಾಣ ಕಳ್ಕೋಬೇಡ. ಈ ನಾಗಮಂತ್ರ ತರವಾರ ಎತ್ತಿದ್ರೆ ವೈದಿಗಳ ರಕ್ತ ಕಾಂದೆ ಮತ್ತೆ ತರವಾರ ಕೆಳಗೆ ಈ ನಾಗನ ಎದುರಾಕೊಂಡು ಸುಮ್ಮನೆ ನಿನ್ನ ಪ್ರಾಣ ಕಳ್ಕೋಬೇಡ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಲಾಸ್ಟ್ ವಾರ್ನಿಂಗ್. ವಾರ್ನಿಂಗ್ ಕೊಟ್ಟು ಜೀವನವನ್ನ ವಾರ್ನಿಂಗ್ ಮಾಡ್ಕೊಳ್ಬೇಡ. ಈ ಕಾರ್ತಿಕನಿಗೆ ವಾರ್ನಿಂಗ್ ಮಾಡುವ ಪುಂಡ ಯಾವನು ಹುಟ್ಟಿಲ್ಲ ಈ ಪೃಥ್ವಿಯಲ್ಲಿ. ಅಪ್ಪಿ ತಪ್ಪಿ ನೀನು ಹುಟ್ಟಿದಾದ್ರೆ ನಿನ್ನ ಪ್ರಾಣ ಈ ಕಾರ್ತಿಕನ ಕೈಲಿಂದ ತಿಳ್ಕೋ. ಪ್ರಾಣ ಈ ನಾಗನ ಪ್ರಾಣ ತೆಗೆಯ ಗುಂಡಿಗೆ ನಿನಗಿಲ್ಲ. ಆ ಯಮನೆ ಅಡ್ಡ ಬಂದು ಯಮನಿಗೆ ಸವಾಲ್ ಹಾಕೋ. ಆಧುನಿಕ ಯಮದೂತ ಕಣ ಈ ನಾಗ.
ನೋಡು, ನೂರಾರು ಶ್ರೀಮಂತರಲ್ಲ, ಆ ದೇವರ ಅಡ್ಡು ಬಂದ್ರು ನಾನು ಏನು ಮಾಡೋಕ್ಕಾಗಲ್ಲ. ಅವನು ದುಬೈ ಬ್ಯಾಂಕಿನ ಹಣ ತರ್ತೇವೆ ನನ್ನ ಕಡೆ ಕಿರಾತಕರ ತಲೆ ಕರೆದು ಹಣ ದೋಚಿಕೊಂಡು ಹೋಗಿದ್ದಲ್ಲದೆ ಇಂದು ಕಳವೆ ವೇಷ ಹಾಕಿ ನನ್ನ ಮನೆಗೆ ನುಗ್ಗಿ ಹಣ ದೋಚಿಕೊಂಡು ಹೋಗ್ತಾ ಇದ್ಯಾ. ಅಂದಮೇಲೆ ನೀನು ಭೂಗತ ಲೋಕದ ಯಮದೂತ ಕಿಲ್ಲರ್ ನಾಗರಿಕ. ನಮ್ಮಂತ ಶ್ರೀಮಂತನ ಹೆಸರು ಹಾಕೊಂಡು ನೆಗೆದು ಸಾಯ್ಬೇಡ ಹುಚ್ಚ. ಇವನು ಕಿಚ್ಚ ಅಂದ್ರೆ ಬೆಂಕಿ ಇನ್ನೊಂದು ರೂಪನೇ ಸೂರ್ಯ. ಆ ಸಿಡಿದ ಸೂರ್ಯನ ಇನ್ನೊಂದು ರೂಪನೇ ಈ ಸಿಡಿದೆದ್ದ ನಾಗ. ಗಂಟವರ ಮನೆಗೆ ನುಗ್ಗಿ ಹಣ ದೋಚಿಕೊಂಡೋಗಿ ಶ್ರೀಮಂತನಾಗಬೇಕೆಂಬ ಆಸೆ ಅಂತ ಹೇಳೋ ಮಗನೇ, ಲಕ್ಷ 2 ಲಕ್ಷ ಮುಖದ ಮೇಲೆ ಬಿಸಾಕ್ತೀನಿ. ಶ್ರೀಮಂತನಾಗಬೇಕಲ್ಲ ಆಸೆ ನನಗಿಲ್ಲ. ಶ್ರೀಮಂತರಾಗಬೇಕು ಅಂತಿದ್ರೆ ಚಿಟಿಕೆ ಹೊಡೆಯೋದ್ರಲ್ಲಿ ಕುಬೇರನಾಗಿ ಮೆರೆಯಬಲ್ಲೆ. ಬಡವರಲ್ಲಿ ಬಡವನಾಗಿ ಬಡವರ ಬಾಳಲ್ಲಿ ಭಾಗಿಯಾಗಿ ಬಾಳ್ಬೇಕೆನ್ನೋದೇ ಈ ಬಹದ್ದೂರ್ನ ಗುರಿ. ಶ್ರೀಮಂತನಾಗಬೇಕೆಂಬ ಆಸೆ ನಿನಗೆಲ್ಲದೆ ಇದ್ರೆ ಈ ಹಣ ಏನೋ ಮಾಡ್ತೀಯಾ? ನಿನ್ನಂತ ಬಂಡ ಶ್ರೀಮಂತರ ಹಣನ ಕಿತ್ತು ದೊಡ್ಡ ದೊಡ್ಡ ಪುಣ್ಯ ಕ್ಷೇತ್ರಗಳ ಮುಂದೆ ಭಿಕ್ಷೆ ಬೇಡ. ಕುರುಡ ಕುಂಟರಿಗೆ ದಾನ ಮಾಡ್ತೀರಿ. ಕುರುಡ ಕುಂಟರಿಗೆ ದಾನ ಮಾಡ್ತೀಯಾ? ನಿನ್ನ ಜೀವಂತ ಬಿಟ್ಟವೇ ನೀನು ಕುರುಡ ಕುಂಟರಿಗೆ ದಾನ ಮಾಡೋದು. ಮುಗಿಯಿತು ಮಗನೇ ನಿನ್ನ ಕತೆ. ತಗಳು ಬೆಸರಿಗೆಲ್ಲ ಹೆಸರು ಕಂಡು ನಾನೆಲ್ಲ ನೋಡು, ಮರ್ಯಾದೆಯಿಂದ ನನ್ನ ಸುಮ್ಮನೆ ಬಿಟ್ರೆ ಹಣ ಭಿಕ್ಷುಕರ ಪಾಲಾಗತ್ತೆ. ಇಲ್ಲ ಅಂದ್ರೆ ಜಿಲ್ಲೆ ನಿನ್ನ ಕಣ್ಣೆದುರ ಸುಟ್ಟು ಬೂದಿ ಆಗತ್ತೆ. ನಾವು ಗಳಿಸಿದ ಹಣ ನನ್ನ ಕಣ್ಣು ಮುಂದೆ ಸುಟ್ಟು ಬೂದು ಮಾಡುವಷ್ಟು ಪುಂಡನ ನೀನು. ಅದು ಮಾತ್ರ 7 ಜನ್ಮ ವೆಚ್ಚ ಬಂದರೂ ಸಾಧ್ಯವಿಲ್ಲ. ನೋಡೋ ಈ ನಾಗನ ಗಂಡಸ್ತನವನ್ನ. ಹಣ ಸುಟ್ರೆ ಪರಿಣಾಮ ನೆಟ್ಗಿರೋದು ಮಗನೇ. ಮರ್ಯಾದೆನ ಬಿಟ್ಬಿಡ. ಏನಾಗೋ ಏನ್ ಹರ್ಕೋತೀಯ ಹರ್ಕೋ. ಅದೇನ್ ಕಿಸಿದ್ಯ ಕಿಸ. ಜಾಸ್ತಿ ಅವಾಜ್ ಮಾಡಿದ್ರೆ ಹಣ ಸುಟ್ಟಾಗೆ ನಿನ್ನೂ ಸುಟ್ಟಾಕ್ಬಿಡ್ತೀನಿ. ನನ್ನ ತಂದೆ ತಾತನ ಕಾಲದಿಂದ ಗಳಿಸಿದ್ದ ಗುಡ್ಡೆತ್ತರಕ್ಕೆ ಗಳಿಸಿದ ಈ ಕಾರ್ತಿಕನ ಹಣ ಸುಟ್ಟು ಸರ್ವನಾಶ ಮಾಡ್ತಿಲ್ಲ. ನಿನ್ನ ಗುಂಡಾಗಿರಿ ಮಾಡುದು ಇದು ನಿನ್ನ ಧರ್ಮವಲ್ಲ ಮಗನೇ, ನಿನ್ನ ಧರ್ಮವಲ್ಲ. ಧರ್ಮ ಯಾವುದು ಅಂತ ಈ ನಾಗನಿಗೆ ಚೆನ್ನಾಗಿ ಗೊತ್ತು. ಸಾವಿನ ಮನೆಗೆ ಬಂದು ಸವಾಲಾಗುವ ಸರ್ದಾರ ನಾಗ. ನಟೋರಿಯಸ್ ಕಿಲ್ಲರ್. ನಾಗ ನನ್ನ ಮನೆಗೆ ಬಂದು ನನ್ನ ಕಣ್ಣುಗಳಿಗೆ ಪೇಪರ್ ಸುಟ್ಟಂತ ಸುಟ್ಟು ಹೋದೆಯಲ್ಲ ಮಗನೇ. ಕಾಯ ನೋಡಿ ನಿನ್ನ ದೇಹ ಹರಣ ಪಾದಕ್ಕೆ ಪುಷ್ಪವಾಗಿ ಅರ್ಪಿಸ್ತಾ ಇದ್ರೆ ಇವನು ಕ್ರಾಂತಿ 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 ಕ್ರಾಂತಿಯ ಕಿರಿ ಕಾರ್ತಿಕನೇ ಅಲ್ಲ. ತಾಯಿ ಜಗನ್ಮಾತೆ ಇಂಥ ಪವಿತ್ರವಾದ ಕಂಡನಾಡೆಯ ಜನ್ಮಾಂತರ ಇದ್ದ ಎಷ್ಟೋ ಅನೇಕ ವೀರಸಿಂಹರಾದ ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಗಂಡುಗಲಿ ವೀರ ಸಿಂಧೂರ ಲಕ್ಷ್ಮಣ, ಖ್ಯಾತ ರಾಣಿ ಮಲ್ಲಮ್ಮಾವನಕ್ಕೆ ಓಬವ್ವ ಹಾಗೂ ಸ್ವತಂತ್ರ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮದರ್ ತೆರೇಸಾ ಇವರೆಲ್ಲ ನಮ್ಮ ಕನ್ನಡ ನಾಡನ್ನ ಬಂಗಾರದ ನಾಡನ್ನಾಗಿ ಮಾಡಿ ಹೋಗಿದ್ದಾರೆ. ಆದ್ರೆ ಇದನ್ನ ಬೆಳೆಸಿ ಉಳಿಸಿಕೊಂಡು ಹೋಗುವುದಿಲ್ಲ. ಈ 21ನೇ ಶತಮಾನದಲ್ಲಿ ಈ ಕಲಿಯುಗದಲ್ಲಿ ಬರೀ ದಂಗೆ, ದರೋಡೆ, ಕೊಲೆ, ಸುಲಿಗೆ, ಮೋಸ, ವಂಚನೆ, ಬಡವರ ಮೇಲೆ ದೌರ್ಜನ್ಯ, ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡದೆ ಸಮಾಜ ಜನರಿಗೆ ಮೂಲಭೂತವಾಗಿದೆ. ಎಂದಾಗ ನಮ್ಮ ರಾಜ್ಯ ರಾಮರಾಜ್ಯವಾಗುವುದು ತಾಯಿ ಹೇಗೆ? ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ರಾಜಕಾರಣಿಗಳ ಬೆಂಬಲವಿದೆ ಎಂದು ಗಂಡನಿಂದ ವಿಧವೆಗೆ ನೆಂಟನಾಗಿ, ಗಂಡನಿಂದ ಗಂಡುಳ್ಳಗರಿಗೆ ಮಿಂಡನಾಗಿ, ಶ್ರೀಮಂತಿಗೆ ದರ್ಪದಿಂದ ಮರೆಯುತ್ತಿರುವ ನರೇಂದ್ರರಿಗೆ ಶಿಕ್ಷೆ ಕೊಟ್ಟು ಈ ನಾಡಿನ ಜನತೆಗೆ ನ್ಯಾಯ ಸಿಗುವಂತೆ ನಾ ಮಾಡದಿದ್ರೆ ನನ್ನ ಇನ್ಸ್ಪೆಕ್ಟರ್ ಅಲ್ಲ. ಹಿರಿಯರು ಗಳಿಸುವಂತ ಈ ನಮ್ಮ 5 ಎಕರೆ ಜಮೀನಲ್ಲಿ ನಾವೆಲ್ಲ ಉಪಜೀವನ ಮಾಡ್ತಾ ಬಂದಿದ್ದೀವಿ. ಈ ಸಲ ಆದ್ರೂ ಒಳ್ಳೆ ಮಳೆ ಬಿದ್ದು ಬಿತ್ತಿದ ಬೀಜ ಸರಿಯಾಗಿ ಫಲ ಕೊಟ್ಟು ಬಿಟ್ರೆ, ಸಾಗರ್ನಿಗೊಂದು ಆಸ್ಪತ್ರೆ ಕಟ್ಟಿಸಿಕೊಟ್ಟು ನಂತರ ಶಿವನಿಗೊಂದು ಮದುವೆ ಮಾಡಿಬಿಟ್ರೆ ಹಿರಿಯಣ್ಣನಾದ ನನ್ನ ತಲೆ ಮೇಲೆ ನಮ್ಮ ಭಾರ ಇಳಿಸಿಕೊಂಡ್ರಾಯ್ತು. ನಿಮ್ಮ ಕನಸು
ನಮ್ಮ ಬಾಳು ಬಂಗಾರವಾಗಲಿ ಈ ಭೂತಾಯಿ ನಾನು ಸೆರಗೊಟ್ಟಿ ಬೇಡ್ಕೊಳ್ತೀನಿ. ಇಲ್ಲ, ಬರೀ ಭಕ್ತಿಯಿಂದ ಬೇಡಿಕೊಂಡ್ರೆ ಸಾಲದು. ಈ ಮಣ್ಣಿನ ಮಕ್ಕಳಾಗಿ ಹಗಲು ರಾತ್ರಿ ಶ್ರಮಪಟ್ಟು ದುಡಿದಾಗ ಮಾತ್ರ ಈ ಭೂತಾಯಿ ಕಣ್ತೆರೆದು ನೋಡ್ತಾಳೆ. ಅದು ಅಲ್ಲದೆ ಆಳಾಗಿ ದುಡಿ ಅರಸನಾಗಿ ಉಣ್ಣುವಂತ ರಾಜ ಕೇಳಿದ್ರೆ ನೀವು ಹೇಳೋ ಮಾತು ಅಕ್ಷರ ಸಹ ನಿಜವಾಗಿಯೂ ಸತ್ಯ. ಇಂದಿನ ನಾನು ಕೂಡ ನಿಮ್ಮ ಜೊತೆಗೆ ಹೊಲದಲ್ಲಿ ಕೆಲಸ ತೊಳಿತಿದ್ದವಳಿಗೆ ಸಿಕ್ಕು ಒಂದಾದರೂ ನಮಗೆ ಸ್ವಲ್ಪನಾದ್ರೂ ಸಹಾಯ ಆಗುತ್ತೆ ಅಲ್ವಾ? ಇರ್ಲಿಕ್ಕಿಲ್ಲ. ನೀನು ಇದೇ ಹೊಲದಲ್ಲಿ ಕಳೆ ತೆಗೆ, ನಾನು ಒತ್ತಿನ ಬೈಲಿಗೆ ಹೋಗಿ ನೀಗಿನ ಇಟ್ಟು ಬರ್ತೀನಿ. ಸರಿ, ಹಾಗೆ ನೀವು ಹೋಗಿ. ಈ ನೇಗಿಲನ್ನ ಇಟ್ಟು ಬರುವುದಕ್ಕಿಂತ ಪೂರ್ವದಲ್ಲಿ ಇಂಥ ಹಚ್ಚ ಹಸಿರಿನ ಹೊಲದಲ್ಲಿ ಈ ನಿನ್ನ ಗಂಡನ ಮನಸ್ಸಿನ ಅನ್ನೋದಕ್ಕಾದ್ರೂ ಒಂದು ಹಾಡಬಹುದಲ್ಲ? ಪತಿ ಆಜ್ಞೆಯನ್ನ ಸತಿ ಮೀರುವುದಂತೆ ನಿಮ್ಮ ಆಸೆ ಇದೆಯಾ? ಕನಸಲು ನೀನೆ ಮನಸಲು ನೀನೆ ನನ್ನಾಡೆ ನಿನ್ನಾಡೆ ಒಲಿದ ನಿನ್ನ ಬಿಡೆದು ಚಿನ್ನ ಇನ್ನು ಎಂದೆಂದಿಗೂ ನಿನ್ನನೆಂದೆಂದಿಗೂ ಕನಸಲು ನೀನೆ ಮನಸಲು ನೀನೆ ನನ್ನಾಡೆ ನಿನ್ನಾಡೆ ನನ್ನಾಡೆ ನಿನ್ನಾಡೆ ಮನಸಲು ನೀನೆ ನನ್ನಾಡೆ ನಿನ್ನಾಡೆ ನನ್ನಾಡೆ ನಿನ್ನಾಡೆ ಇವತ್ತೆಪ್ಪು ನನ್ನ ಎಡಗಣ್ಣು ಆರ್ತಾ ಇದೆ. ಪುರುಷರ ಎಡಗಣ್ಣು ಆರಿದರೆ ಅಪಶಕುನ ಅಂತಾರೆ. ಅಂಥದ್ರಲ್ಲಿ
ಜಾತ್ರೆ ನಿಮಿತ್ತ ಚಕ್ಕಡಿ ರೇಸಿಗೆ ಹೋದ ತಮ್ಮಂದಿರಿಗೆ ಏನಾದರೂ ಸೋಲಾಗಬಹುದಾ? ಏನು ಮಾತನ್ನು ಮಾತಾಡ್ತೀರ ನೀವು? ಹೋಗಿ ಹೋಗಿ ನನ್ನ ಮೈದುನಿಗೆ ಸೋಲ ಸಾಧ್ಯವೇ ಇಲ್ಲ. ನನ್ನ ಮೈದುನ ಈ ಊರ ಹುಲಿ, ಶೂರ ಶಿವ. ಅವನಿಗೆ ಸೋಲಾಗೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಚಕ್ಕಡಿ ರೇಸ್ನಲ್ಲಿ ನನ್ನ ಮೈದುನ ಫಸ್ಟ್ ಬಂದೇ ಬರ್ತಾನೆ, ಹಾಗಂತ ನನ್ನ ಮನಸ್ಸು ಹೇಳ್ತಾ ಇದ್ದೇನೆ. ಹಾಗಾದ್ರೆ ಗಂಡನಿಗೆ ಚೇಚಿ, ಏನು ಮಾತನ್ನು ಮಾತಾಡ್ತೀರ ನೀವು? ಅದು ಹೇಗೆ ಸಾಧ್ಯ? ನೋಡಿ, ನಿಮ್ಮ ಮುಂದೆ ಸಾವಿರಾರು ಕುಂಡ ಪುರುಷರ ಮುಂದೆ ಬಂದ್ರು ಅವರ ಕೊಚ್ಚು ಹಾಕಿ ಮೆರೆಯೋ ನಿಮ್ಮ ಮೈದುನ ಶಿವ ಇದ್ದಾರೆ. ಹಾಗಿರುವಾಗ ನಿಮಗೆ ನಿಮ್ಮ ದೇಹಕ್ಕೆ ಯಾವ ಗಂಡನ್ನು ಬರೋದಕ್ಕೆ ಸಾಧ್ಯ ಇಲ್ಲ ರೀ, ಸಾಧ್ಯ ಇಲ್ಲ. ನೋಡಿ, ಸುಮ್ಮನೆ ಸಂಶಯಕ್ಕೆ ಆಸ್ಪದ ಕೊಡ್ಲಿಕ್ಕೆ ಹೋಗ್ಬೇಡಿ, ಹೋಗ್ಬೇಡಿ ಕೆಲಸಕ್ಕೆ. ಇಲ್ಲ, ಯಾಕೋ ಇವತ್ತು ನಿನ್ನನ್ನು ಬಿಟ್ಟು ಮನಸ್ಸು ಹೋಗಿ ಬರ್ತಾ ಇಲ್ಲ ಗೀತಾ, ಮನಸ್ಸೇ ಬರ್ತಾ ಇಲ್ಲ. ನಾನು ನಿನ್ ಜೊತೆಯಲ್ಲೇ ಕಲೆ ತೆಗಿತೇನೆ, ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಗೀತಾ, ಹೋಗೋದಿಲ್ಲ. ಅಯ್ಯೋ ಅಯ್ಯೋ ದೇವಿ, ಏನು ಇದು ಸಣ್ಣ ಮಕ್ಕಳ ತರ ಹಠ ಮಾಡ್ತಿರಲ್ಲ, ತುಂಬಾ ಚಿಕ್ಕದಾಗ್ಬೇಡಿ. ಹೋಗಿ ಏನನ್ನ ಇಟ್ಟು ಬನ್ನಿ, ಬೇಗ ಹೋಗಿಪ್ಪ ನೀವು, ಹೋಗಿ ಹೇಳ್ತೀನಿ. ಗೀತಾ, ಸರಿ ಸರಿ, ಬೇಗ ಹೋಗಿ ಬೇಗ ಬನ್ನಿ. ಗೀತಾ ಬರ್ತೇನೆ. ನನ್ನ ಗಂಡ ಅಂತೂ ಚಿಕ್ಕ ಮಕ್ಕಳ ಯಾವಾಗ್ಲೂ ನನ್ನ ನೆನಪು ಬಿಟ್ರೆ ಬೇರೆ ಕೆಲಸನೇ ಇಲ್ಲ ನಿಮಗೆ. ನಾನು ಯಾರು? ಶ್ರೀಮಂತರಿಗೆ ಸಿಂಹ, ಬಡವರಿಗೆ ಬಂಧು. ನಿನ್ನಂತ ಅರಿಯದ ಹೆಣ್ಣಿನ ಸುಖ ಬಯಸುವ ರಸಿಕ, ಶ್ರೀಮಂತನರ ಹಂತಕ. ನೀವು ಇಲ್ಲಿಗೆ ಬಂದಿದ್ದೀರಾ? ಅರಿಯದೆ ಕೋಪಿನಿಂದ ನಿಂತು ಕಣ್ಣು ಮುಕ್ಕುತ್ತಿರುವ ನಿನ್ನ ದೇಹ ಸುಖ ಪಡೆಯಲು ಬಂದಿರುವನಿಗೆ ಈ ನಿನ್ನ ಪ್ರಿಯತಮನವರ ಹಂತಕ. ನಿಜ, ನೋಡೋದಕ್ಕೆ ವಯಸ್ಸಲ್ಲಿ ತುಂಬಾ ದೊಡ್ಡ ಕಾಣ್ತಿದ್ಯಾ. ಹೀಗಿರುವಾಗ ಮಾಡೋದು ಮಾತ್ರ ಕೆಟ್ಟ ನೀಚು ಕೆಲಸ. ಹೀಗೆ ಮಾತಾಡಿದ್ರೆ ನಿಮಗೆ ನಾಚಿಕೆ ಆಗೋದ್ರೇನೋ? ಪಾಪಿ ಅಂತವರೇ. ಪಾಪಿ ಪಾಪಿ ನಾನಲ್ಲ ಗೀತಾ, ಈ ನರಹಂತಕನ ಕಾಮದ ಬಲೆಯಲ್ಲಿ ಸಿಕ್ಕ ನೀನು ಪಾಪಿ. ನೋಡಿ, ಹೆಚ್ಚಿಗೆ ಮಾತಾಡದೆ ಸುಮ್ಮನೆ ಹೊರಟು ಹಾಕ್ಬಿಡಿ ಇಲ್ಲಿಂದ. ಅಕಸ್ಮಾತಾಗಿ ಹೋಗದೆ ಇದ್ರೆ ಕಾಲ ಚಕ್ರಿ ಕೈಗೆ ಬರುತ್ತೆ. ನಿನ್ನ ಜಂಪದ ಮಾತಿಗೆ ಎದುರುವ ಅಪ್ಪನಲ್ಲ ಈ ನರಹಂತಕ. ನೋಡೋ, ನಿನ್ನ ಮಧುರ ಗಾನದ ಪ್ರೇಮದ ಕೋಗಿಲೆ ನಿನ್ನ ಜಾಡಿ ಹತ್ತಿದ್ರೆ ಈ ನರಹಂತಕನ ತೋರಿಸಬೇಕಾಗ್ತದೆ. ಸಾಕು, ಸುಮ್ಮನೆ ಇರೋ. ನೋಡು, ನೋಡೋದಕ್ಕೆ ಗುಲಾಬಿ ಹೂವು ಅಂದವಾಗಿ ಕಾಣುತ್ತೆ, ಆದ್ರೆ ಮುಟ್ಟೋದಕ್ಕೆ ಹೋದ್ರೆ ಅದರ ಸುತ್ತಲೂ ಮುಳ್ಳಿನ ಹಂತ ಇರುತ್ತೆ. ಅದು ನಿಮಗೆ ಗೊತ್ತಿರಲಿ, ಮೈ ಮೇಲೆ ಮುಳ್ಳಿನ ಅಂದರ. ನಿನ್ನಂತ ಗುಲಾಬಿ ಸುತ್ತಲಿರುವ ಆ ಮುಳ್ಳಿನ ಅಂದರನ್ನು ಕತ್ತರಿಸಿ ಹೂವಿನ ಮಕರಂದ ಇರುವ ಪುರುಷ ವೇಷದ ತುಂಬಿ ನರಹಂತಕ ನೀ ಮರೆಯಬೇಡ. ಗೀತಾ, ಸುಮ್ಮನೆ ಕಾಲವೇ ವೇಸ್ಟ್ ಮಾಡಬೇಡ, ಬಂದು ಅಪ್ಪಿಕೋ ಈ ಶ್ರೀಮಂತ ಸಿಂಹವನ್ನ. ನೋಡು, ದೇವ್ರಂತ ಗಂಡನಿಂದ ನನ್ನಂತ ಗಂಡರ ಗರತಿಯನ್ನ ಸೀರೆ ಬಿಚ್ಚಂತ ಸಿಕ್ಕಾಗೆ ಮಾತಾಡಿದ್ರೆ ಎದ್ದು ಬಂದು ಎದೆಗೆ ಹೊಡಿತಾರೆ ಈ ಸಮಾಜದ ಗಂಡನಿಂದ ಗಂಡುಳ ಗರತಿಯರು. ಗಂಡನಿದ ಹೆಣ್ಣುಗಳು ದೇವರಂತ ಗಂಡನಿದ್ದರು ಮತ್ತೊಬ್ಬರಿಗೆ ಸೀರೆ ಬಿಚ್ಚಿ ಸುಖ ಕೊಟ್ಟು ಬರುವ ಹೆಣ್ಣುಗಳಿಲ್ಲ ಈ ಸಮಾಜದಲ್ಲಿ. ಗಂಡ ಮನೆಯಲ್ಲಿದ್ದಾಗ ಕೆಲಸಕ್ಕೆಂದು ಹೋಗಿ ಒತ್ತು ಮುಳುಗೋದರೊಳಗೆ ಒತ್ತಿಗೊಮ್ಮೆ ಸೀರೆ ಬಿಚ್ಚಿ ಬರುವ ಹೆಣ್ಣುಗಳು ಸಮಾಜದಲ್ಲಿ. ಗಂಡ ನಿದ್ರೆ ಮಾಡುತ್ತಿರುವಾಗ ಸದ್ದಿಲ್ಲದೆ ಎದ್ದು ಹೋಗಿ ಮಿಂಡನಿಗೆ ಸುಖ ಕೊಟ್ಟು ಬರುವ ಹೆಣ್ಣುಗಳು ಸಮಾಜದಲ್ಲಿ. ಗಂಡ ಊರಿಗೆ ಹೋದಾಗ ಹೊರ ಬಿಚ್ಚಿದ ಹಾವಿನಂತೆ ತಿರುವಾಡಿ ಸಿಕ್ಕವರಿಗೆ ಸೀರೆ ಬಿಚ್ಚಿ ಸುಖ ಕೊಟ್ಟು ಬರುವ ಕಾಮಿನಿ ಹೆಣ್ಣುಗಳಿಲ್ಲ ಸಮಾಜದಲ್ಲಿ. ಗಂಡನ ಕಣ್ಣಿಗೆ ಮಣ್ಣೆರಚಿ 16 ದಿಟ ಪುರುಷರಿಗೆ ಸೀರೆ ಬಿಚ್ಚಿ ಸುಖ ಕೊಟ್ಟು ಬರುವ ಹೆಣ್ಣುಗಳಿಲ್ಲ ಏನಿನ ಹಾಳು ಸಮಾಜದಲ್ಲಿ. ನೋಡ್ಗೀತ, ಅಂತವರಲ್ಲಿ ನೀನು ಒಬ್ಬಳೆಂದು ತಿಳಿದು ನನ್ನ ಅಪ್ಪಿ ಮುದ್ದಾಡುತ್ತ. ಅಲ್ಲ, ಹೆಣ್ಣಿನ ಮಾತ್ರ ಕೇಳಿದೆ, ಹೆಣ್ಣಿನ ಮೇಲೆ ಹೇಗೆ ಬರ್ತಾ ಇದ್ದೀರಾ? ಹೇಗೆ ನಾಚಿಕೆ ಆಗೋದಿಲ್ವೇನೋ? ನೋಡು, ಸುಮ್ಮನೆ ದೂರ ಹೋಗು. ಅಕಸ್ಮಾತಿಗೆ ಹೋಗದೆ ಇದ್ರೆ
ನಿನ್ನ 9 ತಿಂಗಳು ಹೆತ್ತು ಹೋಗ್ತಾಳೆ ಅಂತ ಅವಳು ಕೂಡ ಹೆಣ್ಣು. ಅದಾಳೆ ಮರ್ತು ಬಿಡ್ತೀಯ ನೀನು? ಅದು ಅಂದ್ರೆ ನಿನ್ನ ಅಕ್ಕ ತಂಗಿ ತಾಯಿ ಅವಳು ಕೂಡ ಒಂದು ಹೆಣ್ಣಲ್ವೇ? ಅದು ಅಂದ್ರೆ ನೀನು ಕುಡಿಯೋ ನೀರು ಗಂಗೆ ಅವಳು ಹೆಣ್ಣು. ನೋಡು, ಹೆಣ್ಣಿನ ಬಗ್ಗೆ ಹೆಚ್ಚಿಗೆ ಮಾತಾಡ್ಬೇಡ. ಈ ಭೂತಾಯಿ ಹೆಣ್ಣು ಅನ್ನೋದನ್ನ ಮರ್ತು ಹೋಗ್ಬಿಟ್ಟಿದ್ದೆ. ತಾಯಿ ಗಂಡ ಗೀತಾ, ಹೆಣ್ಣಿನ ಬಗ್ಗೆ ಇಷ್ಟೊಂದು ತಿಳಿದುಕೊಂಡಿರುವ ನಿನ್ನ ಬುದ್ಧಿ ಚಾತುರ್ಯ ತನಕ ಮೆಚ್ಚಿದೆ ಗೀತಾ, ಮೆಚ್ಚಿದೆ. ಆದ್ರೆ ಆಕಾಶದಲ್ಲಿರುವ ಆ ಸೂರ್ಯ ನಮಗೆ ಬೆಳಕು ಕೊಡ್ತಾನೆ ನಿಜ. ಅದು ಈ ಸೃಷ್ಟಿಯ ನಿಯಮ. ಒತ್ತು ಮುಳುಗುತ್ತದೆ, ಒತ್ತು ಏರುತ್ತದೆ. ಅದು ಈ ಸೃಷ್ಟಿಯ ನಿಯಮ. ಒಂದು ವೇಳೆ ನೀ ಹೇಳಿದಂತೆ ಎಲ್ಲ ಹೆಣ್ಣುಗಳನ್ನು ತಾಯಿ ಎಂದು ತಿಳಿದುಕೊಂಡ್ರೆ, ನಿಮ್ಮಂತ ಹೆಣ್ಣುಗಳನ್ನ ಯಾವ ಗಂಡು ಮದುವೆ ಆಗ್ತಿರ್ಲಿಲ್ಲ. ನಿಮಗೆ ಗಂಡನ ಸುಖ ಇದೆಯಲ್ಲ, ಸುಖ ಅದು ಸಿಗ್ತಾ ಇರಲಿಲ್ಲ. ನೋಡ್ಗಿಂತ ಬಲ್ಲವರು ಹೇಳಿದ ಕತೆ ಕೇಳಿ ನನ್ನನ್ನ ತಲೆ ಕಡಿಸ್ಕೊಳ್ಬೇಡ. ಹೇಳೋ ನೋಡು, ನೀ ಹೇಗೆ ಮತ್ತೆ ಮತ್ತೆ ಮಾತಾಡಿದ್ರೆ ನಿನ್ನ ಈ ದೇಹವನ್ನ ಈ ಕುಡುಗಲಿಂದ ಪಚ್ಚು ಹಾಕ್ತಿ ಮಗಳೇ. ಲಕ್ಷಣವಾದ ಹಿಂಡು ಹುಲಿಗಳಲ್ಲಿ ಮರಿ ಹುಲಿ ಎಂದು ಜನರಿಂದ ಬಿರುದು ಪಡೆದ ಈ ನರ ಅಂತ ಸೀರೆ ಕಡಿದು ರಕ್ತ ಕುಡಿಯಲು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಸುಮ್ಮನೆ ನೀನಾಗಿ ನೀನು ಒಂದು ಅಪ್ಪಿಕೋ ಈ ಶ್ರೀಮಂತ ಸಿಂಹವನ. ಏನ್ ಮಾಡ್ತೀಯೋ ಗಂಡನ ಮಗನೇ? ನೋಡು, ಈ ಹೆಣ್ಣು ಒಲಿದ್ರೆ ನಾರಿ, ಮುನಿದರೆ ಮಹಾಮಾರಿ. ನೋಡು, ಅಷ್ಟೇ ಅಲ್ಲ ಕಣೋ, ಈ ಹೆಣ್ಣು ಈ ಜಗದ ಕಣ್ಣು ಕಣೋ, ಜಗದ ಕಣ್ಣು. ಹೆಣ್ಣು ಜಗದ ಕಣ್ಣು. ಲೇ ಗೀತಾ, ನೀನು ಹೆಣ್ಣು ಜಗದ ಕಣ್ಣು, ಅದು ಈ ಸಮಾಜದ ದೃಷ್ಟಿಯಲ್ಲಿ. ಆದ್ರೆ ಈ ನರ ಅಂತಕನ ದೃಷ್ಟಿಯಲ್ಲಿ ನೀನೊಂದು ಮಾಗಿದ ಹಣ್ಣು. ಗೀತಾ, ಹೆಚ್ಚಿಗೆ ಮಾತನಾಡದೆ ಈ ಶ್ರೀಮಂತನ ಅಪ್ಪಿ ಮುದ್ದಾಡುವ. ನೋಡು, ಈ ಹತ್ರ ಬಂದು ನನ್ನ ಮುಟ್ಟಿಗೆ ನಿಜವಾಯ್ತು ಅಂದ್ರೆ ನೋಡು, ಶೂರ ಶಕ್ತಿನ ಅದನ್ನ ಒಳಗೆ ಬಂದು ನಿನ್ನಂತ ಪಾಪನ ಕೊಚ್ಚಿ ಹಾಕ್ತಾರೆ ಮಗಳೇ. ಎಚ್ಚರವಾಗಿದ್ದು ನನಗೆ ಎಚ್ಚರ ಹುಚ್ಚಿ ಹೂಳೆ. ಈ ಸಮಾಜದಲ್ಲಿ ನಿನ್ನನ್ನು ಕಾಪಾಡಲು ಹುಲಿಯ ಶಕ್ತಿ ಇರುವ ಆ ನಿನ್ನ ಮೈದುನ ಜೀವ ಬರ್ತಾನೆಯೋ ಇಲ್ಲ, ಇಲ್ಲಿಯ ಶಕ್ತಿ ಇರುವ ಆ ನಿನ್ನ ಗಂಡ ವಸಂತ ಬರ್ತಾನೆಯೋ ನಾನು ನೋಡೇ ಬಿಡ್ತೀನಿ. ಗೀತಾ, ಮಣ್ಣಿನ ಮಡಕೆಯಂತೆ ಜೋಪಾನ ಮಾಡಿಕೊಂಡು ಬಂದ ಆ ಗೀತಾಳ ಶೀಲ ಈ ನರ ಹಂತಕನ ಸೇಡಿನ ತರ ಪಂಜರದಲ್ಲಿ ಸಿಕ್ಕು ಹೊಡೆದ ಮಣ್ಣಿನ ಮಡಕೆ ಆಯಿತು. ಎಂದೂ ಕಾಣದ ಸುಖ ಈ ನರ ಹಂತಕ ಇಂದು ನಿನ್ನಲ್ಲಿ ಕಂಡ. ಪಾಪಿ, ಕೊನೆಗೆ ಆಸೆಯನ್ನ ಈಡೇರಿಸ್ಕೊಂಡ್ಬಿಟ್ಟಿಯಲ್ಲ. ನೋಡು, ಈ ಜೀವಕ್ಕೊಂದು ಹೆಣ್ಣಿಗೆ ಈ ರೀತಿ ಅನ್ಯಾಯ ಮಾಡ್ತಿಲ್ಲ. ನಿನಗೆ ಮಾತ್ರ ಅದೇನು ಎಂದಿಗೂ ಒಳ್ಳೇದು ಮಾಡೋದಿಲ್ಲ ಕಣ, ಎಂದಿಗೂ ಒಳ್ಳೇದು ಮಾಡೋದಿಲ್ಲ. ನೋಡು, ನೀನಂತ ಪಾಪಿನ ಸುಮ್ಮನೆ ಬಿಡೋದಿಲ್ಲ. ಚಂಡನ್ನ ನಾನು ಸರಿಯಾಗಿ ಬಿಡೋದಿಲ್ಲ. ಪಾಪಿ ಕಾಮದಿಂದ ಕಾದಿರುವ ಈ ನಿನ್ನ ದೇಹ ತಂಪುಳಾಡಿದ ಈ ನಿನ್ನ ಪ್ರಿಯತಮ ನರ ಅಂತಕನ ಥ್ಯಾಂಕ್ಸ್ ಹೇಳೋದನ್ನ ಬಿಟ್ಟು ಹುಡುಗೋಲಿಂದ ಕಡಿಲಿಕ್ಕೆ ಬಂದಿದ್ಯಾ ಅಂದ್ರೆ ಇಂದು ವರಣ ಪಾದ ಸೇರ್ಲೇಬೇಕು. ನೀನು ಬದುಕಿರುವ ಯೋಗ್ಯಳಲ್ಲ, ನೀ ಸಾಯುವುದೇ ಲೇಸು. ಶಿವ ಬಂದಂತೆ ಕಾಣ್ತದೆ. ನಾನಿಂದು ಬಚಾವಾಗಲೇಬೇಕು. ಅದಕ್ಕೆ ಎಲ್ಲಿರೋ ಅದಕ್ಕೆ ಇದನ್ನ
ಯಾರಕ್ಕೆ ನಿನ್ನನ್ನು ಈ ಸ್ಥಿತಿಗೆ ತಂದ ಆ ಪಾಪಿ? ಹೌದಮ್ಮ, ಕಡೆ ತಂದಿದೆ ಸೈತು. ನನ್ನ ವಿಷಯ ಆಗಿದೆ. ಮೊದಲು ಹೇಳಮ್ಮ, ನಿನ್ನ ಈ ಸ್ಥಿತಿಗೆ ತಂದ ಆ ಕಟುಕ ಯಾರು? ಪಾಪಿ ಶ್ರೀಮಂತ ಹಂತಕ ನನ್ನ ಹೊತ್ಕೊಂಡು ಹೋಗಿ ಈ ಮಾನಭಂಗ ಮಾಡಿ ಕೊನೆಗೆ ಗುಂಡ ಹಾರಿಸಿಬಿಟ್ಟಪ್ಪ. ಏ ನರಹಂತಕ, ಬಾಚಿಗೆ ಮೊದಲು ಆಸ್ಪತ್ರೆಗೆ ಹೋಗಿ ಸಾಧ್ಯ ಇಲ್ಲಪ್ಪ. ನನ್ನ ಅತ್ತಿಗೆಯವರ ಆಶೀರ್ವಾದ ಪಡೆದುಕೊಂಡು ಆತ್ಮದಿಂದ ಬಂದ ಈ ನಿನ್ನ ಮೈದುನ ಶಿವನಿಗೆ ಆಶೀರ್ವಾದ ಮಾಡಿದ ಹೊರಟು ಹೋದೆ ತಾಯಿ, ಹೊರಟು. ನಾನೆಂತ ನಿರ್ಗತಿಕನಮ್ಮ, ನಾನೆಂತ ನಿರ್ಗತಿಕ. ಏನಾರ ಅಂತಕ ದೇವತೆಗೆ ನನ್ನ ಅತ್ತಿಗೆ ಅನ್ಯಾಯವಾಗಿ ಬಲಿ ತೆಗೆದುಕೊಂಡಿದ್ದಾಗ ನಿನ್ನ ಹೆದೆ ಬಗ್ಗೆ ಬಿಸಿ ರಕ್ತ ಕುಡಿದು ನಿನ್ನ ದೇಹದ ಮಾಂಸದ ಗುಂಡಿಗೆಯನ್ನು ಒಂದು ಕಾಗಕ್ಕೆ ಹಾಕ್ತಿದ್ರೆ ನನ್ನ ಹೆಸರು ವೀರ ಕನ್ನಡಿಗ ಶೂರ ಶಿವನೇ ಅಲ್ಲ. ಯಾಕೆ ಸರ್, ನಾನೇನು ತಪ್ಪು ಮಾಡಿವೆ? ನಿನ್ನೊತ್ತಿಗೆ ಗೀತಾಳನ್ನ ನೀನೇ ಕೊಲೆ ಮಾಡಿದಂದು ಇದೀಗ ನಮಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಅದಕ್ಕೆ ನಿನ್ನನ್ನ ಅರೆಸ್ಟ್ ಮಾಡ್ತಿದ್ದಾರೆ. ಇಲ್ಲ ಸರ್, ದೇವತೆಗೆ ನನ್ನ ಅತ್ತಿಗೆ ನಾ ಕೊಲೆ ಮಾಡಿಲ್ಲ ಸರ್, ನಾ ಕೊಲೆ ಮಾಡಿಲ್ಲ. ಸತ್ಯವಾಗಿ ನಾ ಕೊಲೆ ಮಾಡಿಲ್ಲ ಸರ್, ನಾ ಕೊಲೆ ಮಾಡಿಲ್ಲ. ಎಲ್ಲ ಕೋರ್ಟ್ನೇ ಇನ್ಸ್ಪೆಕ್ಟರ್, ಏನಿದೆಯಲ್ಲ ಬಾ ಸಾಗರ್, ಬಾ. ನಿನ್ನೊತ್ತಿಗೆ ಗೀತಾ ಕೊಲೆಯಾಗಿದ್ದಾಳೆ ನೋಡಲಿ. ಕೊಲೆಯಾಗಿದ್ದಾಳೆ. ಬೇಗ ಬಂದು ಬಿಡಿ ಅಂತ ಹೇಳಿ ಕಳಿಸಿದ ನೀನು. ನಾನು ಬರುವುದಾಗಿ ಹೇಳುವಾಗೆ ಮಲಗಿದೆ ಗೀತಾ, ಹೇಳುವಾಗೆ ಮಲಗಿದೆ. ಕೊನೆಗೂ ನಮ್ಮಿಂದ ನಿನ್ನನ್ನು ಕಿತ್ಕೊಂಡ ನಾನಂತ ನನ್ನದಷ್ಟ ಗೀತಾ, ನಾನಂತ ಹೇಗೆ ಬದುಕಲಿ ಗೀತಾ, ಹೇಗೆ ಬದುಕಲಿ? ನನ್ನ ಹೆಂಡತಿಗೆ ಧನ್ಯವಾದ ಸಾಹೇಬ್ರೆ, ಧನ್ಯವಾದ. ಏನಿಲ್ಲ ತಮ್ಮ ಶಿವಾನಿ, ಸಾಹೇಬ್ರು ಮಾತು ನಿಜವೇನಪ್ಪ? ಯಾಕಣ್ಣ, ಈ ನಿನ್ನ ತಮ್ಮನ ಮೇಲೆ ನಿನಗೂ ಅನುಮಾನವೇ? ಸತ್ಯವಾಗಿ ನಾ ಅತ್ತಿಗೆಯನ್ನು ಕೊಲೆ ಮಾಡಿಲ್ಲ, ನಾ ಅತ್ತಿಗೆಯನ್ನು ಕೊಲೆ ಮಾಡಿಲ್ಲ. ಮುಚ್ಚಬಾಯ್ ಬದ್ಮಾಸ್, ಕೊಲೆ ಮಾಡಿರುವ ರಿವಾಲ್ವ್ ಸಹ ತಲಗಿದ್ದಿಲ್ಲ. ಅಂತರದಲ್ಲಿ ಸುಳ್ಳು ಬೇರೆ ನೋಡ್ತೀಯ ಕತ್ತೆ. ಧರ್ಮದಿಂದ ನ್ಯಾಯವಾಗಿ ನುಡಿಯಪ್ಪ. ಕೊಲೆ ಮಾಡಿದ್ದು ಯಾರು ಎಂದು ಸರಿಯಾಗಿ ಹೇಳು. ನ್ಯಾಯ ಅನ್ಯಾಯವನ್ನ ಸೋಸಿ ನೋಡುವ ನ್ಯಾಯ ದೇವತೆ ನಿನಗೆ ಗೊತ್ತಿಲ್ಲ. ಈ ನಿನ್ನ ತಮ್ಮನ ಶಿವನ ಗುಣಗಳು 9 ತಿಂಗಳು ಒತ್ತು ಎತ್ತು ಬೆಳೆಸಿದ ತಾಯಿಗಿಂತಲೂ ಹೆಚ್ಚು ಪ್ರೀತಿನ ನೋಡ್ಕೊಳ್ತಿದ್ದ. ಈ ನನ್ನ ಮಾತಾಯದ ನನ್ನ ಅತ್ತಿಗೆ ನಾ ಕೊಲೆ ಮಾಡಿಲ್ಲ, ನಾ ಕೊಲೆ ಮಾಡಿಲ್ಲ. ಇದು ನಿನ್ನ ಪಾದ ನನ್ನ ಸತ್ಯ, ನಾ ಪಾದ ನನ್ನ ಸತ್ಯ. ಯಾವುದು ಸತ್ಯ ಯಾವುದು ಅಸತ್ಯ ಎಂದು ನಾ ಹೇಗೆ ನಂಬಲಪ್ಪ? ಹೇಗೆ ನಂಬಲಿ? ಹೆಂಡತಿಯ ಸತ್ತವು ದುಃಖ ಒಂದು ಕಡೆ ಆದ್ರೆ ನನ್ನ ಹೊಡೆ ಹುಟ್ಟಿದ ತಮ್ಮ ಸರಮನೆಗೆ ಹೋಗುತ್ತಾನೆ ಎಂದು ದುಃಖ ಹುಕ್ಕಿ ಬರುತ್ತಿದೆ ಅಪ್ಪ, ಹುಕ್ಕಿ ಬರುತ್ತಿದೆ. ದೇವತೆ ಸ್ವರೂಪದ ಕತ್ತಿಗೆಯನ್ನ ನನ್ನ ತಮ್ಮ ಶಿವ ಕೊಲೆ ಮಾಡಲು ಸಾಧ್ಯವಿಲ್ಲ.
ಮೇಲಾಗಿ ನಮ್ಮನೆ ವಿಚಾರನ ಪೊಲೀಸ್ ಸ್ಟೇಷನ್ ಅವ್ರಿಗೆ ಮುಟ್ಟಿಸಬೇಡ, ನಾವೇ ಸರಿ ಮಾಡ್ಕೊಳ್ತೀವಿ. ಬಿಟ್ಟು ಏನ್ ಸಾಗರ್, ಎಲ್ಲ ಕಾನೂನನ್ನು ಬಲ್ಲ ನೀವೇಗೆ ಮಾತಾಡೋದು ನ್ಯಾಯವೇ? ಡಾಕ್ಟರ್ ಆಗಿ ಸಾಯುತ್ತಿರುವ ವ್ಯಕ್ತಿಯನ್ನ ಹೇಗೆ ನೀತಿನಿಂದ ಉಳಿಸಿ ರಕ್ಷಿಸಿರೋ ಅದೇ ತರ ನಾವು ತಪ್ಪು ಮಾಡದೆ ಯಾವುದೇ ವ್ಯಕ್ತಿ ಆದರೂ ಸರಿ ಅರೆಸ್ಟ್ ಮಾಡಿ ಒಳಗಾಕುವುದು ನಮ್ಮ ಕರ್ತವ್ಯ. ಸಾಗರ್, ದಯವಿಟ್ಟು ಸಹಕರಿಸಿ. ಈಗ ನಾನು ತೃಪ್ತಿ ಆಯಿತೆ ನಿನ್ನ ಮನಕ್ಕೆ. ನಾವೇನು ಅನ್ಯಾಯ ಮಾಡಿದೆ ಅದು ನನಗೆ ಈ ಸ್ಥಿತಿ ತಂದೆಯಪ್ಪ. ನನ್ನ ತಂಗಿ ಸತ್ತಾಗ ಹೆಂಡತಿ ಮುಖ ನೋಡಿ ಆದರೂ ಸುಖದಿಂದ ಬದುಕಬೇಕಂತ ಆಸೆ ಪಟ್ಟ ನನಗೆ ಈ ರೀತಿಯ ಪರಿಸ್ಥಿತಿ ಬರೋದಕ್ಕಿಂತ ನನ್ನ ತಮ್ಮನಿಂದ ನನ್ನ ಜೀವ ಉದ್ಧಾರವಾಗುವುದು ಅಂತ ಕನಸ್ಕೊಂಡ ನಾನು, ಆದ್ರೆ ನನ್ನ ತಮ್ಮ ಹೆಂಡತಿಗೆ ಸೆಳೆಮನೆಯಲ್ಲಿ ನೋವು ಅನುಭವಿಸಿದ ಏನ್ ಮಾಡಪ್ಪ. ಈ ಬಡವರ ಕಣ್ಣೀರು ಕಡಲಾಗಿ ಹರಿಯುವುದು ನಿನಗೆ ಶೋಭೆಯ ದೇವರೇ. ಕರುಣೆಯೂ ಇಲ್ಲ, ಕನಿಕರವಿಲ್ಲ, ಕರುಣೆಯೂ ಇಲ್ಲ, ಕನಿಕರವಿಲ್ಲ. ಈ ತರ ಜನಗೆ ಭಯವೇ ಇಲ್ಲ, ಈ ತರ ಜನಗೆ ಭಯವೇ ಇಲ್ಲ. ನ್ಯಾಯವೂ ಇಲ್ಲ, ನೀತಿಯೂ ಇಲ್ಲ, ನ್ಯಾಯವೂ ಇಲ್ಲ, ನೀತಿಯೂ ಇಲ್ಲ. ಮುಖ ನೋಡಿ ಮಾಗುಂಡ ನಿನ್ನ ಪ್ರೀತಿನ ನಾ ಮಾಡುವೆ ಎನ್ನುವಟ್ಟು ರಾಮಕ್ಕೂ ನೋಡಿ ಹನುಮಂತಣ್ಣ ಬೋರ್ಸೆ ಕಳೆದಿದೆ ಕೇಳಿಗೆ ಬಂದೆ ಬತ್ತಿಗಡಿ ಪಾರ್ಮಾ ಬಿಸ್ಮ ಕೈ ಜೋಳಿಗೆ ಪಂಜರ ಪಗಡೆ ಜಲ್ಲಿ ಬಟ್ಟೆ ಒತ್ತಬ ರಗಬಿಟ್ಟ ತೋಳೆ ಎತ್ತರಂಗಿಯ ಪುಸ್. ಈ ಮಾಗುಂಡನ ಪ್ರೀತಿ ಮುಡಿಯಲು ಬಂದ್ರೆ ನಿನಗ ಜೋಳಿಗೆ ಈ ಬಟ್ಟೆ ಬಂದ್ರೆ ಗುರುವೇ ಉಂಡಿ ವ್ಯವಹಾರದಲ್ಲಿ ಹಾಗಾಗಿ ಬಡ್ಡಿಗೆ ಸಾಲ ಮಾಡಿ ಮದ್ಯಪಾನ ಗುಡ್ಡದ ಕಂಟ್ರಿ ಮಠದಲ್ಲಿ ಗುರುವಿ ಅದು ಎಲ್ಲಿ ಬರ್ತದೆ ಗಲ್ಲಿಪಾನ ಹೊಟ್ಟೆಯ ಕಿರುಬಾವಿಯ ಕೆಳಗಿನ ಕಾಡಿನಲ್ಲಿರುವ ಗವಿಮಠದಲ್ಲಿ ಗುರುವಿ. ಹಾಗಾದ್ರೆ ನಾವು ಅಲ್ಲಿಗೆ ಹೋಗಿ ಅವನನ್ನು ಹುಡುಕೋಣ. ಹಾಗೆ ಆಗಲಿ ಗುರುವಿ. ಗುಂಡು ಹನುಮಂತಣ್ಣ ಗುರುವಿ, ಒಳಗಡೆ ಪೂಜೆ ನಡೀತಾ ಇದೆ. ಅಮ್ಮನವರು ಒಳಗಡೆ ಎಣ್ಣೆ ಅಭಿಷೇಕ, ತುಪ್ಪದ ಅಭಿಷೇಕ, ಹಾಲಿನ ಅಭಿಷೇಕ ಹಾಕೊಂಡು ಅಮ್ಮನವರು ಒಳಗಡೆ ದೊಡ್ಡ ಮನೆ ಹಾಕೊಂಡು ಪೂಜೆ ಕೊಡ್ತಿರ್ಬೇಕು ಗುರುವಿ. ಶಿಷ್ಯ ಅಮ್ಮನವರ ನಾವಿಬ್ಬರು ಇಲ್ಲೇ ನಿಂತ್ಕೊಂಡು ಎಣ್ಣೆ ಹೊಡೆಯೋಣ. ಹಾಗೆ ಆಗಲಿ ಗುರುವಿ. ರಾಮಕ್ಕೂ ನೋಡಿ ಹನುಮಂತಣ್ಣ Hey,
ರಗಡ ಬಂ ಬಂ. ಜೈ ಶ್ರೀ ಅಲಕ ನಿರಂಜನ್ ನಿರಂಜನ್ ನಿರಂಜನ್. ಯಪ್ಪ ಗುರುಗಳ ನಮಸ್ಕಾರ ನಮಸ್ಕಾರ. ನಮಸ್ಕಾರ ಭಕ್ತಾದಿಗಳೇ, ನಮಸ್ಕಾರ. ಯಪ್ಪ ತಂದೆ, ನೀವು ಯಾವ ಮಠ ಗುರುಗಳ್ರಿ? ಯಪ್ಪ ನಾವು ಕಂಟ್ರಿ ಮಠದ ಸ್ವಾಮಿಗಳು. ಹೆಣ್ಣು ಮಕ್ಕಳು ಎಷ್ಟು ಜನ ಇದ್ದಾರೆ? ಅಯ್ಯಯ್ಯೋ ಅಯ್ಯೋ ಶಿವನೇ ಹರಿ ಹರಿ. ಶಾಂತಂ ಪಾಪಂ ಶಾಂತಂ ಪಾಪಂ. ಥೂ ನೀಚ, ಇಂಥ ಅಸಹ್ಯ ಮಾತನಾಡಿದರೆ ನೀನು ಸುಟ್ಟುಕೊಂಡು ಸತ್ತು ಹೋಗುವೆ. ಸುಟ್ಟುಕೊಂಡು ಸಾಯಕ ನಾವೇನ್ ತಪ್ಪು ಮಾಡಿವ್ರಿ ಗುರುಗಳ? ಹೆಂಡತಿ ಮಕ್ಕಳನ್ನ ಸಾಕ್ಲಿಕ್ಕಾಗದ ಸಾಧು ವೇಷ ಹಾಕಿ ಸನ್ಯಾಸಿಗಳೆಷ್ಟಿಲ್ಲ ಈ ಜಗದಲ್ಲಿ. ಸನ್ಯಾಸಿ ಅಂತ ಹಗಲೊತ್ನಲ್ಲಿ ಭಿಕ್ಷೆ ಕಡಿ, ರಾತ್ರಿ ಹೊತ್ನಲ್ಲಿ ಇಲ್ಲಿ ವಾಡಿಗೆ ಹೋಗಿ ಹುಡುಗಿರ ಜೊತೆ ಮಜಾ ಮಾಡೋದು ಬರೋ ಸಾಧುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಸನ್ಯಾಸಿ ಅಂತ ಮಠದಲ್ಲಿ 4 ಜನರನ್ನ ಸೇವಕರಿಟ್ಕೊಂಡು ಮಜಾ ಮಾಡೋ ನಿತ್ಯಾನಂದ ಸ್ವಾಮಿಗಳಿಷ್ಟಿಲ್ಲ ಈ ಸಮಾಜದಲ್ಲಿ. ಹೋಗ್ಲಿ ಬಿಡು ಸ್ವಾಮಿಗಳ, ನೀವು ಅಂತ ಸಾಧುಗಳಂತ ಕಾಣ್ತಾ ಇದ್ದೀವಿ, ನಮಗೊಂದು ಸಹಾಯ ಮಾಡ್ರಿ. ಏನು ಕೇಳಿ ಭಕ್ತಾದಿಗಳೇ? ನಾವಿಬ್ರು ಕೂಡ ಒಂದು ಹುಡುಗಿನ ಲವ್ ಮಾಡ್ತಿದ್ದೇವೆ. ಆ ಹುಡುಗಿ ಎಲ್ಲಿದ್ದಾಳೆ? ಮೊದಲು ನಿಮ್ಮ ಹೆಸರನ್ನು ಹೇಳಿ. ನನ್ನ ಹೆಸರೇ ಡಂಗು. ನನ್ನ ಹೆಸರು ಗುಂಡರ್ ಪಂಟ ಗುಂಡ ಮಾಮ. ಓ ತಡೀರಿ, ಗುಂಡು ಮತ್ತೆ ಮಾಗುಂಡ ಮಾತಿನ ತಡೀರಿ ನಿಮಗ. ಹಾ, ಡಂಗು ಮಾಮ. ಅಪ್ಪಣೆ ಗುರುಗಳೇ. ನೀವು ಹುಡುಕುತ್ತಿರೋ ಹುಡುಗಿಯನ್ನು ನಾನು ತೋರಿಸುತ್ತೇನೆ. ಆದ್ರೆ ಆ ಹುಡುಗಿ ಮಾಡಿರುವ ಸಾಲವನ್ನು ನಿಮ್ಮಿಬ್ಬರಲ್ಲಿ ಯಾರು ತೀರಿಸುತ್ತೀರಾ? ನಾವು ತೀರಿಸ್ತೀವಿ ಗುರುಗಳೇ. ನೀವು ಹೀಗೆ ಬಾಯಿ ಮಾತಿನಲ್ಲಿ ಹೇಳಿದರೆ ಆಗುವುದಿಲ್ಲ, ಪ್ರಮಾಣ ಮಾಡಿ ಹೇಳಬೇಕು. ಆಗಲೇ ಪ್ರಮಾಣ ಮಾಡಿ ಹೇಳ್ತೀವಿ. ರಾಣಿ ತೀರಿಸ್ಕೊಡ್ತೀವಿ. ಹೌದಾ? ನೀವು ಕೇಳ್ತಿರೋ ಹುಡುಗಿ ಮತ್ಯಾರು ಅಲ್ಲ, ಇಲ್ಲೇ ಇದ್ದಾಳೆ. ಎಲ್ಲಿದ್ದಾಳೆ ಆ ನನ್ನ ರಾಣಿ? ಎಲ್ಲೂ ಇಲ್ಲ, ಇಲ್ಲೇ ಇದ್ದಾಳೆ. ಮತ್ಯಾರು ಅಲ್ಲ, ನಾನೇ ಗುಂಡೆ. ಮೋಸ ತಂದೆ ಅಪ್ಪ, ಮೋಸ. ಮೋಸ ಹೋಗ್ಲಿ ಬಿಡೋ ಗುರುವೆ, ಮಾತು ಕೊಟ್ಟು ಮರೆಯೋದು ಬೇಡ. ಹಾಗಾದ್ರೆ ನಡೆ, ನಮ್ಮರು ಹೋಗೋಣ. ನಡಿ, ಹೋಗೋದಕ್ಕಿಂತ ಮುಂದೆ ಹೋಗೋದಕ್ಕಿಂತ ಮುಂಚೆ ಒಂದು ಹೋಗಿಲ್ಲ ಶಾಂತ. ಸರಸಕ್ಕೆ ಬಾರೆ ಸರಳ, ಸನಿಹಕ್ಕೆ ಬಾರೆ ಸರಳ, ನಿನ್ನ ಬ್ಯೂಟಿ ಅತಿ ವಿರಳ, ಆ ಲುಕ್ಕು ಕಾಡಿತು ಬಹಳ. ಸರಸಕ್ಕೆ ಬಾರೆ ಸರಳ, ಸನಿಹಕ್ಕೆ ಬಾರೆ ಸರಳ, ನಿನ್ನ ಬ್ಯೂಟಿ ಅತಿ ವಿರಳ, ಆ ಲುಕ್ಕು ಕಾಡಿತು ಬಹಳ. ಕಿರುಚು ಕೇಳೆ ಮನದ ರತ್ನಿ ಸಕೀರ, ಮನಸ್ಸಿನಾಳದ ಮಾತು ಕೇಳೆ ಮನದ ರತ್ನಿ ಸಕೀರ. ಧರ್ಮನವನು ಅರ್ಪಿಸುವೆನು ಸ್ವೀಕರಿಸುವ ಬೇಡ ನೀ ಸರಳ 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 ಸರಳ. ಸರಸಗೆ ಬಾರೆ ಸರಳ, ಸರಿಹಗೆ ಬಾರೆ ಸರಳ, ನಿನ್ನ ಬ್ಯೂಟಿ ಅತಿ ವಿರಳ, ಆ ಲುಕ್ಕು ಕಾಡಿತು ಬಹಳ. ಚಂದ್ರಲೋಕದಲ್ಲೊಂದು ಸೈಟು ಕೊಡಿಸುವ ಪಿಪಾಶ, ಚಂದ್ರಲೋಕದಲ್ಲೊಂದು ಸೈಟು ಕೊಡಿಸುವೆನು ಬಾ ಪಿಪಾಶ. ಅಕಳ ಬಿಟ್ಟದ ಪಾತಾಳದಲ್ಲೂ ಇರುವನು ಈ ಕೋಮಲ ಸರಳ ಸರಳ ಸರಳ
ಸರಳ ಸರಳ ಸರಳ ಸರಳ ಸರಳ ಸರಸಕ್ಕೆ ಬಾರೆ ಸರಳ ಸರಿಹಕ್ಕೆ ಬಾರೆ ಸರಳ ನಿನ್ನ ಬ್ಯೂಟಿ ಅತಿರಳ ಆಲಿಂದು ಕಾಣಿತು ಬಹಳ. ಈಗಾದ್ರೂ ಬರ್ತೀನಿ ಸ್ವಾಮಿ. ಈ ಕಡೆನೇ ಬಾರವ್ವ. ಅಗ್ನಿ ರಾಸಾಗ್ನಿ ಈ ಕಾರ್ತಿಕನ ರಕ್ತ ರೋಷಾಗ್ನಿಗೆ ಕುದಿಯುತ್ತಿದೆ. ನರಹಂತಕರ ಮೇಲೆ ಸೇಡಿದ ಪ್ರತೀಕಾರವಾಗಿ. ನರಹಂತಕ, ನಿನ್ನ ಕೊಬ್ಬಿದ ದೇಹಕ್ಕೆ ಬೆಂಕಿಟ್ಟು ಸುಡುವವರೆಗೂ ಸಮಾಧಾನವಿಲ್ಲ. ನಿನ್ನನ್ನು ಪ್ರೀತಿಸಿದಂತೆ ನಟನೆ ಮಾಡಿ ನಿನ್ನ ಸರ್ವಾಸ್ತಿ ಮಣ್ಣು ಪಾಲು ಮಾಡೋದಕ್ಕೆ ಚಂಡಿ ಚಾಮುಂಡಿಯಾಗಿ ಬರ್ತಿದ್ದಾಳೆ. ಸತ್ತು ಹೋದ ನನ್ನ ದೊಡ್ಡಪ್ಪನ ಕೇಕೆ ಪ್ರಸಾದನ ತಂಗಿಯ ಮಗಳು ಪ್ರಶಾಂತಿ. ಆ ಪ್ರಶಾಂತಿನ ನಿನ್ನ ಬೀದಿ ಪಾಲು ಮಾಡಿ ನನ್ನ ಸಡು ನಂದಿಸಿಕೊಳ್ಳದಿದ್ರೆ ನನ್ನ ಹೆಸರು ಕ್ರಾಂತಿ ಕಾರ್ತಿಕರೇ ಅಲ್ಲ. It's my challenge. ನಾನೊಬ್ಬ ಮನುಷ್ಯ. ಮನುಷ್ಯನದು ಗೊತ್ತು, ಅಂದಾಗೆ ನನ್ನ ಹೆಸರೇನು? ಸಾಗರ್ ಅಂತ ಗೊತ್ತಾಗಿದೆ. ನನ್ನ ಹೆಸರು ಪ್ರಶಾಂತಿ ಅಂತ. ಇಲ್ಲಿ ಊರಿನ ಗಣ್ಯ ವ್ಯಕ್ತಿ ಮನೆ ಯಾವುದು? ಯಾವ ಗಣ್ಯ ವ್ಯಕ್ತಿ ಮನೆ? ನರಹಂತಕ ಅಂತ ಇದ್ದಾರಲ್ಲ ಅವ್ರ ಮನೆ. ಓಹೋ, ಸ್ವಲ್ಪ ಮುಂದ್ಗಡೆ ಹೋಗಿ ಬಲಗಡೆ ತೆಗಿ. ಎದುರುಗಡೆ ಕಾಣುವ ಮಹಡಿ ಮನೆ ಆ ನರಂತಕನ ಮನೆ. ಅಲ್ಲಿಂದ ಸ್ವಲ್ಪ ಬಂದು ಮನೆ ತೋರಿಸ್ತೀಯ? ಸಾರಿ ಮೇಡಮ್, ನಾ ಬರುವುದಿಲ್ಲ. ಏ ಮಿಸ್ಟರ್, ಬೇಕಾದ್ರೆ ನಿನಗೆ ಕೂಲಿ ಕೊಡ್ತೀನಿ ಬಾ. ಮೇಡಮ್, ಇನ್ನೊಂದ್ಸಾರಿ ಕೂಲಿ ಗಿಲಿ ಮಾತನಾಡಿದ್ರೆ ಸರಿ ಇರೋದಿಲ್ಲ. ಯಾಕೆ? ನೀನು ಕೂಲಿ ಅವನಲ್ಲವೇ? ಮುಚ್ಚು ಬಾಯಿ. ಕಂಡವರ ಕೊಡುವ ಕೂಲಿ ಕೈ ಚಾಚಿ ನಿಮ್ಮಂತರನ್ನು ಹೇಳುವ ಮಾತು ಕೇಳುವ ಮನುಷ್ಯ ನಾನಲ್ಲ. ಏ, ಎದೆ 3 ಅಕ್ಷರ ಇಲ್ಲ. ಎಷ್ಟು ಕಪ್ಪು ನಿನಗೆ? ಏ, ಹುಟ್ಟೋ ಸೂರ್ಯ, ಬೀಸೋ ಗಾಳಿ, ಉರಿಯೋ ಬೆಂಕಿ ಜೊತೆ ಸರ್ಸಾಡು. ಆದ್ರೆ ಈ ಸಾಗರ್ ಜೊತೆ ಸರ್ಸಾಗ್ಬೇಡ, ಸುಟ್ಟೋಗ್ತೀಯ. ಏ, ನೀನ್ ಊರ್ ಹೊಸದಂತ ನಿನಗೆ ಮರ್ಯಾದೆ ಕೊಟ್ಟು ಮಾತನಾಡ್ತೆ. ಬರುವ ಅಂತ ಮಾತಾಡಿದ್ರೆ ನಿನ್ನನ್ನ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏ, ನನಗೆ ಇಷ್ಟೊಂದು ಸತ್ಯದ ಮಾತಾಡ್ತಿಲ್ಲ. ನೋಡ್ತಾ ಇರು, ಆ ನರಹಂತಕರಿಗೆ ಹೇಳಿ ನಿನಗೆ ತಕ್ಕ ಪಾಠವನ್ನ ನಾನು ಕಲಿಸ್ತೀನಿ. ಅಂತಕ್ಕಷ್ಟೇ ಅಲ್ಲ, ಅವ್ರ ಅಪ್ಪರಿಗೆ ಹೇಳಿದ್ರು ಹೆದರೋ ಸುಮ್ಮನೆ ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ನಿನ್ ಮೈ ಚರ್ಮ ಸುದ್ದಾಗ್ಬಿಡ್ತೀನಿ. ಏ, ನನಗೆ ಅವಮಾನ ಮಾಡ್ತೀಯಲ್ಲ, ನೋಡ್ತಾ ಇರು ಈ ಅವಮಾನ ಸಡನ್ನ ನಾನು ಹೇಗೆ ತಿರ್ಸ್ಕೊಂಡಿದ್ದೀನಿ. ಈ ಜಂಬದ ರಾಣಿ ಪ್ರಶಾಂತಿ ಯಾರಿರ್ಬೋದು? ಆ ಶ್ರೀಮಂತ ಮನೆಗೆ ಯಾಕೆ ಬಂದಿರ್ಬೇಕು? ಹೋಗ್ಲಿ ಬಿಡಿ, ನಮ್ದಾಗದರ ವಿಷಯ ನಮ್ಗೆ. ಅಂತೂ ನಾ ಅಂದುಕೊಂಡಂತೆ ಆ ನರಹಂತಕರನ್ನ ಹೇಗಾದ್ರೂ ಮಾಡಿ ಪ್ರೀತಿ ಬಲಿಗೆ ಬೀಸಲೇಬೇಕು. ಆ ನಂತರ ಎಲ್ಲರ ವಿಷಯವನ್ನ ನಾನು ತಿಳ್ಕೊಂಡು ಅವನಿಗೆ ತಕ್ಕ ಪಾಠ. ಪ್ರಶಾಂತಿ, ನಿಂತ್ಕೋ. ಎಲ್ಲಿಗೆ ಹೊರಟಿದ್ಯಾ ಪ್ರಶಾಂತಿ? ಅಲ್ಲ, ನಾ ಎಲ್ಲಿಗಾದ್ರೂ ಹೋಗ್ತೀನಿ, ಅದನ್ನ ಕೇಳೋದಕ್ಕೆ ನೀನ್ ಯಾರು? ನೀನ್ ಯಾರು ಅಂತ ಕೇಳೋರ್ಗೆಲ್ಲ ಈ ಗಂಡುಗರಿ ಯಾರು ಅಂತ ತೋರಿಸೋ ಕರುನಾಡ ನಾಗ. ಓಹೋ, ನೀನೇನಾ? ಅಣ್ಣಗಳಿದ್ದ ನಾಗ ಅಂದ್ರೆ ನೀನೇ. ಬಗ್ಗೆ ತುಂಬಾ ಕೇಳಿದ್ದೆ, ಆ ಓದಿಗೆ ಕೂಡ, ಆದ್ರೆ ನೋಡೋ ಭಾಗ್ಯ ಇವತ್ತು ಸಿಕ್ತು ನನಗೆ. ಹೌದು, ನೀವು ಒಂದೊಂದು ಸಮಯದಲ್ಲಿ ಒಂದೊಂದು ಅವತಾರ ತಾಳ್ತೀವಿ ಅಂತ ಹೇಳಿ ಕೇಳಿದ್ದೀನಿ. ಈ ನಾಗನ ಅವತಾರಕ್ಕೆ ಏನೇ ಕಮ್ಮಿ? ಕೇರಳದ ಅವಳಿ ಸರ್ಪವಾಗಿ, ಸಿಡಿದೆದ್ದ ಸೂರ್ಯನಾಗಿ, ಸಿಡಿದೆದ್ದ ಸಿಂಹಾದ್ರಿಯಾಗಿ, ಭಾರತೀಯ ಬ್ರಿಟಿಷನಾಗಿ, ಇಂದು ಸಿಡಿದೆದ್ದ ನಾಗನಾಗಿ ಬಂದಿದ್ದೀನಿ. ಅಂದಾಗೆ ನಿಮ್ಮ ಮುಂದಿನ ಅವತಾರ? ಈ ನಾಗನ ಮುಂದಿನ ಅವತಾರ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ನನ್ನ ಕುತೂಹಲಕ್ಕಿಂತ ರಂಗಭೂಮಿಯ ಎಲ್ಲಾ ಕಲಾವಿದರ ಕುತೂಹಲ ಕೊಡುವುದು. ಹಾಗಾದ್ರೆ ಕೇಳು, ಬೆಂಕಟಿ ಪ್ರೋತ್ಸಾಹ ಕೊಡೋ ಈ ನನ್ನ ಸ್ನೇಹಿತರು, ತಾಯಂದ್ರು, ಸಹೋದರಿಯರು, ಹಿರಿಯರು ಈ ನಾಗ ವೇದಿಕೆಯಲ್ಲಿ ಇರಬೇಕು ಅನ್ನುವರೆಗೂ ಮಾತ್ರ ಇರ್ತೀನಿ. ಇವರೆಲ್ಲ ಬೇಡ ಅಂದ್ರೆ
ಇವತ್ತೇ ಈ ಕ್ಷಣನೇ ನಾಗನ ಅಂತ್ಯ. ಆದ್ರೂ ಮುಂದೊಂದಿನ ಹೊಯ್ಸಳನಾಗಿ ಹುಲಿಯಂತೆ ಕಲಿಸಬೇಕೆನ್ನೋ ಆಸೆ ನೀವ್ ಮಾಡೋ ಒಂದೊಂದು ಗಂಡನಿಗೆ ಮಾತ್ರ ನಾನು ಕೇಳ್ತಾ ಇದ್ದೆ. ಹೇಗಾದ್ರೂ ಮಾಡಿ ಮದ್ವೆ ಆಗ್ಬೇಕಂತ ನಾನು ಮನಸ್ಸು ಕೇಳ್ತಾ ಇದ್ದೆ. ಯಾವ ಪ್ರಶಾಂತಿ ಹುಲಿಯನ್ನ ಶಬ್ದ ಕೇಳಿ ಹುಲಿಯನ್ನಿರೋ ಶಬ್ದ ಮಜಾ ಬೇರೆ ಯಾವ ಅಕ್ಷರದಲ್ಲೂ ಇಲ್ಲ. ಹುಲಿ ಅಂದ್ರೆ ಸಾಕು, ಹಿಲಿ ಕೂಡ ಎದ್ದಿಲ್ಲತೆ. ಕೈಲಾಗಿರೋ ಶಂಡ ಕೂಡ ಮಚ್ಚೆತ್ತಿ ಎದ್ದಿರ್ತಾನೆ. ಸೊಕ್ಕಿನ ಶ್ರೀಮಂತರು ಎದೆ ಹೊಡ್ಕೊಂಡು ಸತ್ತು ಹೋಗ್ತಾರೆ. ನೀನನ್ನ ಮದ್ವೆ ಆಗ್ತೀಯಾ? ಮದುವೆ ಆಗಿ ಸುಖವಾಗಿ ಸಂಸಾರ ಮಾಡಿಸ್ಬೇಕನ್ನೋ ಆಸೆ ನನಗಿಲ್ಲ. ಈ ನಾಗನ ಗುರಿನೇ ಬೇರೆ. ಆ ಗುರಿ ಏನು ಅಂತ ಈ ವಿಶ್ಲೇಷಣೆಗೆ ಮಾತ್ರ ಗೊತ್ತು. ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೇನು ಹೇಳಿದಾಗ ನನ್ನ ಮಾತ್ರ ನೀನು ಮದ್ವೆ ಆಗಲ್ಲ. ದಿನಕ್ಕೊಂದು ಊರು ತಿರುಗಿ ಕ್ಷಣಕ್ಕೊಂದು ಕೊಲೆ ಮಾಡಿ ಕೈಯಲ್ಲಿ ಮಚ್ಚಿಟ್ಟು ಮೇರೆಯೋ ಈ ನಾಗನ ಮದುವೆ ಉದ್ಯೋಗ ಮಾಡ್ಕೊಂಡು ಏನ್ ವಿಡಿಯೋ ಬದಲು ಮಚ್ಚಿಡಿದು ನಿಂತಿದ್ದೀನಿ ದುಷ್ಟರ ಸಂಹಾರಕ್ಕಾಗಿ, ಪರಿಪಾಲಕನಾಗಿ. ಸರಿ, ಹಾಗಾದ್ರೆ ಮತ್ತೆ ಬಿಟ್ಟು ಬೇರೆ ಎಲ್ಲರೂ ಕೆಲಸ ಮಾಡಿ ದುಡ್ಡು ಸಾಕ್ಬಹುದು. ಒಂದ್ಸಲ ಮಚ್ಚಿಡಿರೋ ಒಬ್ಬ ರೌಡಿ ಮಚ್ಚನ ಕೆಳಗಿಟ್ರೆ ಸಣ್ಣ ಪುಟ್ಟ ರೌಡಿಗಳೆಲ್ಲ ಈ ನಾಗನ ತಲೆ ಕಟ್ಟು ಒಂಟರ ಮನೆಗೆ ಡಾನ್ಗಳಂತಿದ್ದಾರೆ. ಷಂಡನಾಗಿ ಸಾಯೋದಕ್ಕಿಂತ ಗುಂಡನಾಗಿ ಸಾಯ್ತೀನಿ ಮಚ್ಚನ ಮಾತ್ರ ಕೆಳಗಿಟ್ಟು. ಅಲ್ಲ, ರೌಡಿ ಸಂಬಿಡದೆ ನನ್ನ ಮದುವೆಯಾಗಿ ಮದುವೆ ಆಗಿದ್ರೆ ಪರವಾಗಿಲ್ಲ, ಲವ್ ಮಾತ್ರ ಮಾಡ್ಬೋದು. ಲವ್ ಗಿವ್ ಅಂತ ಹೇಳಿ ನಾನು ತಲೆ ಕೆಲ್ಸ ನಿನ್ನ ಕಾರು ಆಸ್ತಿ ಬಂಗ್ಲೆ ಏನ್ ಕೊಡ್ತೀನಿ. ಲವ್ ಗಿವ್ ಅಂತ ಮಾತ್ರ ತಲೆ ಕೆಡಿಸ್ಬೇಡ. ಒಂದ್ ವೇಳೆ ಆಗೇನಾದ್ರು ಮಾಡಿದ್ರೆ ಇನ್ನು ಕತ್ತರು ಸಾಕ್ಬಿಡ್ತೀನಿ. ಮಚ್ಚು ತೋರಿಸಿ ನನ್ನ ನಿರ್ಧಾರನ ಬದಲಿಸ ಹೆಣ್ಣು ನಾನಲ್ಲ. ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡಿ. ಯಾಕೆಂದ್ರೆ ಹಣ, ಆಸ್ತಿ, ಅಂತಸ್ತು ನಂಗೆ ಇದಾವುದು ಬೇಕಾಗಿಲ್ಲ. ನನಗೆ ಮಾತ್ರ ನೀವು ಬೇಕು, ನಿಮ್ಮ ಸುಖ ಬೇಕು. ನಿನ್ನಂತ ಸಿಕ್ಸಿಕ್ ಹೆಣ್ಣಿಗಳ ಸುಖ ಕೊಡೋಕೆ ನನ್ನನ್ನೇನು ಅವ್ರ ತರ ಊರು ಬಿಟ್ಟು ಅಂದ್ಕೊಂಡಿದ್ಯಾ? ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಈ ನರಹಂತಕನ ಮನೆ ಸೇರ್ಕೊಂಡು ಈಗ ಈ ನಾಗನನ್ನ ಪ್ರೀತಿ ಮಾಡೋ ಅಂತ ಕೇಳ್ತಾ ಇದೆಯಲ್ಲ, ನಿಜವಾಗಿ ನನ್ನ ಪ್ರೀತಿ ಮಾಡ್ತಾ ಇದೆಯಾ? ಹೌದು, ನಾನು ನಿಜವಾಗಿ ಪ್ರೀತಿ ಮಾಡ್ತೀನಿ. ಯಾಕೆ ನಿಮಗೋಸ್ಕರ ನಾ ಏನ್ ಮಾಡಿ ಹೇಳಿ, ನಿಜವಾಗಿ ಮಾಡ್ತೀನಿ. ನಿಜವಾಗಿ ಈ ನಾಗನ ಪ್ರೀತಿ ಮಾಡುವಾದ್ರೆ ತಗೋ ಈ ಮಚ್ಚನ ಬರೆದುಕೋ. ಇನ್ನ ಕೈ ಮೇಲೆ ನಾಗ ಅನ್ನೋ 2 ಅಕ್ಷರವನ್ನ ನಾನು ಕೈಲಿ ಬರ್ಕೊಂಡೆ ನೀನ ಮದ್ವೆ ಆಗ್ತೀರ? ಖಂಡಿತ ಮದುವೆ ಆಗ್ತೀನಿ. ಸರಿ, ಕೊಡಿ. ಈ ನಾಗನ ಕಲ್ಲು ಹೃದಯದಲ್ಲಿ ಪ್ರೀತಿ ಮಡಕಿ ಒಳಗೆ ಮಾಡ್ದೋಳು ನೀನು. ಐ ಲವ್ ಯು ಪ್ರಶಾಂತ್, ಐ ಲವ್ ಯು. ನೀನು ಬಂದ ಮೇಲೆ ತಾನೆ ಎಷ್ಟು ಚಂದ ಈ ಬಾಳು, ನೀನು ತಾನೆ ಹೇಳಿಕೊಟ್ಟೆ ಪ್ರೀತಿಸಲು. ಗಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಹೆಸರನ್ನು ಕೂಡಿಸಿ ಬರೆಯು ಹಾಕಿಸಿ ಇನ್ನೆಲ್ಲ ಮಾತಾಡೆ ಈ ಪ್ರೀತಿ ಎಂತ ಸಮಾನ.
ಹೊಸದೊಂದು ಯೋಗವೇ ನನ್ನನ್ನು ನೀ ಸೆಳೆದೆ. ಮುಡಿದರೆ ನಿನ್ನ ಮಡಿಲ ಮೇಲೆ ಇರುವಂತ ಒಪ್ಪಂದ ಇಂದಿಂದ ಒಬ್ಬ ಭಗವಂತ. ರೌಡಿ ಸಾಂಕರ್ಯವಾಗಿ ಈ ನರ ಹಂತಕನ ಒಡಗಿಸುತ್ತಾ ಈ ನರ ಹಂತಕನ ಕೈಯಲ್ಲಿ ನಾ ಹೇಳಿದಂತೆ ಕೇಳಿ ಬದುಕಿ ಉಳಿದಿಕೋ ಈ ಜಗದಲ್ಲಿ. ನನ್ನ ಪ್ರಾಣವಾದರೂ ಚಿಂತೆ ಇಲ್ಲ. ನಿನ್ನಂತ ಕಟುಕನ ಮಾತಿಂದ ನಾನು ಕೇಳಲಾರೆ. ನಾ ಆಸ್ತಿ ಪತ್ರಕ್ಕೆ ಸಹಿ ಹಾಕೋದಿಲ್ಲ. ನೀನು ಆಸ್ತಿ ಪತ್ರಕ್ಕೆ ಸಹಿ ಹಾಕ್ತಿದ್ರೆ ಸಹಿ ಸಿಗಬಲ್ಲದೆ ಈ ನರ ಹಂತಕನ ಪ್ರಾಣ. ನಿಲ್ಲಿಸುವ ಸಂಪದದ ಬಯಕೆಯನ್ನು ಯಾರು ನೀನು ಪುಲಿ? ನಿನ್ನಂತ ಬಂಡ ಶ್ರೀಮಂತರಿಗೆ ಮೆಟ್ಟಿಸಿಡಲು ಬಂದಿರುವೆ. ಮೃತ್ಯು ಮೃತ್ಯು ಅಷ್ಟನ ನಿನ್ನಂತ ಡಕೈತರ ಸೊಪ್ಪಡಿಸಲು ಬಂದ ಸಿಂಹದ ಶಿಖರ ಮರಿ ಈ ಮೃತ್ಯುಂಜಯ 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 ಸಾವಿರ ದವಡೆಯಲ್ಲಿ ನಿಂತು ಮೃತ್ಯುಂಜಯನನ್ನು ನೀವು ಬಂದಿದ್ರೆ ನಿನ್ನ ಪ್ರಾಣ ಈ ನರವಂತರನ ಕೈಯಲ್ಲಿ. ನೋಡು ಇಲ್ಲಿಂದ ಹೊರಟೋಗು. ನಾಟಕ ಶ್ರೀಮಂತಿಗೆ ಸಾಮ್ರಾಜ್ಯ ಕಟ್ಟಿ ಸಾಮ್ರಾಜ್ಯದಲ್ಲಿತ್ತು ಭೂಮಿ ಅಂತ ಗಂಭೀರ ಹೆಜ್ಜೆ ಇಟ್ಟು ಗಂಡುಗಳು ಅಂತ ನುಡಿಬೇಡ. ನಿನ್ನಂತ ಶ್ರೀಮಂತರ ಶ್ರೀರ ಕಳೆದು ರಕ್ತ ಕುಡಿಯಲು ಗಂಡು ಹುಲಿಗಳ ಗಂಡಲಾಗಿ ಬಂದಿರು ಈ ಮೃತ್ಯುಂಜಯ. ಮೃತ್ಯುಂಜಯ ಹಠಯೋಗಿ ಘಟ ಸರ್ಪಕ್ಕೆ ನೀ ದಿಟ್ಟವಾಗಿ ಮಾತನಾಡಿದ್ರೆ ನಿನ್ನ ರಕ್ತ ನನ್ನ ಮನೆಯಲ್ಲಿ ಒಳ್ಳೆಯಾಗಿರುವುದು ಎಚ್ಚರ ಎಚ್ಚರ. ಈ ಮೃತ್ಯುಂಜಯ ರಕ್ತ ಹೊಳೆಯಂತೆ ಹರಿಸಿದ್ದು ಅಡಿತಟ್ಟಿರುವ ನಿನ್ನಂತ ಶ್ರೀಮಂತ ಕುಂಡಿಗಳ ರಕ್ತ ಕಡಲಾಗಿರಿಸಿ ಭೂಕ ತಳಕದ ಭಗವಾನ್ 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 ಎಂದು ನೀವು ಹೋರಾಡಿದರೆ ನಿನ್ನನ್ನು ಎಲೆ ಬಗೆದು ನಿನ್ನ ರಕ್ತವನ್ನು ಏರಿ ಮಾಂಸವನ್ನು ಸುಟ್ಟು ತಿನ್ನುವ ಬ್ರಹ್ಮಾಂಡದ ನರವಂತಕ ಮೃತ್ಯುಂಜಯ ಸುಮ್ಮನೆ ಇಲ್ಲಿಂದ ಹೊರಟೋಗು. ನನ್ನನ್ನು ಎದುರಾಕೊಳ್ಬೇಡ. ಜಾಗ ಖಾಲಿ ಮಾಡಲು ಬಂದಿರೋ ನರವಂತಕ ನಿನ್ನ ಶ್ರೀಮಂತಿಗೆ ಸಾಮ್ರಾಜ್ಯದ ಸುಟ್ಟು ಬಿಡಿಸಲು ಬಂದಿರುವ ಉತ್ತರ ಪುರುಷನಾಗಿ ನರವಂತಕ ಕೊನೆಯದಾಗಿ ಆತನೇ ಬಿಟ್ಟಿನವರನ್ನ. ಹಾಗಾದ್ರೆ ಈ ಪತ್ರಕ್ಕೆ ಸರಿಯಾಗ್ತದೆ ಮಾತ್ರ ಬಿಟ್ಟು ಬಿಡ್ತೀರಿ. ಆಯ್ತು ನರವಂತಕ, ಆದ್ರೆ ನೀನು ಈ ಪತ್ರಕ್ಕೆ ಸರಿಯಾಗಬೇಕು. ಅದರಲ್ಲೇನು ಬರೆದಿರುವೆ? ನಿನ್ನಕ್ಕಿಂತ 120 ಎಕರೆ ಜಮೀನನ್ನ ಇವರಿಗೆ ಬಿಟ್ಟು ಕೊಡ್ಬೇಕು. 25 ಬಂಗ್ಲೆ 10 ಕಾರು ಮೇಲಾಗಿ ಬ್ಯಾಂಕಿನಲ್ಲಿ ನಿನ್ನ ಹೆಸರಲ್ಲಿರುವ ಎಲ್ಲ ಹಣ 1,000 ಸೇರ್ಬೇಕೆಂದು ಬರ್ತೇನೆ. ಮೊದಲು ಈ ಪತ್ರಕ್ಕೆ ಸಹಿ ಹಾಕು. ಕಂಡವರ ರಕ್ತ ಇಲ್ಲಿ ಗಳಿಸಿದ ನಿನ್ನ ಆಸ್ತಿ
ಬೇರೆಯವರ ತಪ್ಪಾಗ್ತದೆ ಅಂದ್ರೆ ನಿನಗೆ ಇಷ್ಟು ಕೋಪ ಬರ್ಬೇಕಾದ್ರೆ ಕಷ್ಟಪಟ್ಟು ದುಡಿದು ಬಯಸ್ತ ಆಸ್ತಿ ಅವರ ನಿನಗೆ ಬಿಟ್ಕೊಡಲು ಅವರಿಗೆ ಎಷ್ಟು ಕೋಪ ಸಂಕಟವಾಗಿರ್ಬೇಕು. ನಾನು ಅಂತಕ ಕೊನೆ ಬಗ್ಗೆ ಹೇಳ್ತೀನಿ, ಬಿಟ್ಬಿಡವರನ್ನ ಅದಕ್ಕೆ ವಿಚಾರ ಮಾಡಲು ಸಾಧ್ಯವಿಲ್ಲ. ಅವರು ನಾನು ಹೇಗೆ ನೋಡಬಿಡ್ತೀನಿ. ಏನಲ್ಲ ಅಂತಕ ಮರ್ಯಾದಿಂದ ಬಂದು ಕೈಗೆದ್ದು ಇಲ್ಲದ್ರೆ ನಿಮ್ಮ ದೇಹವನ್ನು ಉಳಿಸಿ ಬಿಡುತ್ತೇನೆ. ನಿನ್ನಲ್ಲಿ ಶೌರ್ಯ ಸಾಹಸವಿದ್ದರೆ ನನ್ನಂತವರ ಜೊತೆ ಓಡಾಡು. ಬಡವರುಗಳ ದಬ್ಬಾಳಿಕೆ ಮಾಡುವುದು ಗಂಡಸರ ಲಕ್ಷಣ ಅಲ್ಲ, ಹೆಂಗಸರ ಲಕ್ಷಣ. ಬನ್ನಿ ಹೋಗೋಣ. ಹೋಗು ಮೃತ್ಯುಂಜಯ ಹೋಗು. ಜೈಲಿನಿಂದ ಬಿಡುಗಡೆಯಾಗಿ ಶಿವ ಎನ್ನುವ ಹೆಸರನ್ನು ಬದಲಾಯಿಸಿ ಮೃತ್ಯುಂಜಯನಾಗಿ ಬಂದಿರುವುದು ಈ ನರ ಅಂತ ನನಗೆ ಗೊತ್ತಿಲ್ಲ ಎಂದು ತಿಳಿದು ಆದರಕ್ಕೆ ಹುಟ್ಟಿದ ಆದರದ ನನ್ನ ಮಗನೇ. ನಿನ್ನ ಸಮಯದ ಸೆಟ್ಟ ಕಟ್ಟಿ ಹುಡುಗಾರ ಕಳಿಸಿದ್ರೆ ನನ್ನ ಹೆಸರು ನರ ಭಕ್ಷಕ ನರಹರಿ ನರ ಅಂತಕನ ಅಲ್ಲ. ಅಂತೂ ನನ್ನ ಆಸೆಯಂತೆ ನನ್ನೆಲ್ಲ ಕಾರ್ಯ ಸಾಧಿಸುತ್ತಾ ಬಂದೆ. ನಾವು ಪ್ರೀತಿಸಿದ ಪ್ರಶಾಂತಿದರೆ ನರಹಂತಕನ ಸರ್ವಾಸ್ತಿ ಎತ್ತಿ ಹಾಕಿ ದಕ್ಕಿಸಿಕೊಂಡಾಗ ಈ ನಾಟಕಕ್ಕೆ ಮುಕ್ತಾಯ. ಓ ಪ್ರಶಾಂತಿ ಬಂದ. ಹಾಯ್ ಪ್ರಶಾಂತಿ, ಯಾಕೆ ಲೇಟ್ ಆಯ್ತಲ್ಲ? ಆ ನರಹಂತಕ ಹಾಗೂ ಆ ನಾವೇ ಇದಾರಲ್ಲ, ಅವರ ಕಣ್ಣು ತಪ್ಪಿಸಿ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿದೆ. ಇಲ್ಲಿ ಅಂದ ಹಾಗೆ ಇಲ್ಲಿಯವರೆಗೆ ಬಂದು ನಿನ್ನ ಕಾರ್ಯ. ಕಾರ್ತಿಕ್, ನೀ ಹೇಳಿದಂತೆ ಆ ನಾವನ್ನೆಲ್ಲ ಪ್ರೀತಿ ಮಾಡೋ ತರ ನಟನೆ ಮಾಡ್ತಾ ಇದ್ದೀನಿ. ನರಹಂತಕರ ಮನೆಯನ್ನು ಕೂಡ ಸೇರಿದ್ದೀನಿ. ಆದರೆ ಯಾಕೆ ಪ್ರಶಾಂತಿ, ಏನಾಯ್ತು? ನಾವಿಬ್ರು ಆ ನರಹಂತಕನಿಗೆ ಮೋಸ ಮಾಡ್ತಿರೋ ವಿಷಯ ಗೊತ್ತಾಗ್ಬಿಟ್ರೆ, ಆ ನಾಗರಿಗೆ ಗೊತ್ತಾಗ್ಬಿಟ್ರೆ ನಮ್ಮಿಬ್ಬರಿಗೆ ಅವನು ಸುಮ್ಮನೆ ಬಿಡ್ತಾನ ಕಾರ್ತಿಕ್. ಯಾಕೆಂದ್ರೆ ಅವನೊಬ್ಬ ದೊಡ್ಡ ಡೇಂಜರ್ ಮ್ಯಾನ್. ಕಾರ್ತಿಕ್, ಯಾಕೋ ಏನೋ ಈ ಕಾರ್ಯ ಮಾಡೋದಕ್ಕೆ ನಂಗೆ ತುಂಬಾ ಭಯವಾಗ್ತಿದೆ ಕಾರ್ತಿಕ್. ಭಯ ಪಡಬೇಡ ಪ್ರಶಾಂತಿ, ನಿನ್ನ ಹಿಂದೆ ನಾನಿಲ್ವಾ? ಧೈರ್ಯದಿಂದ ಕಾರ್ಯ ಸಾಧಿಸು. ಸರಿ, ಹಾಗಾದ್ರೆ ಮುಂದೆ ನಾನೇನ್ ಮಾಡ್ಬೇಕು? ಸಮಯ ಟೈಮ್ ನೋಡಿ ಆ ನರಹಂತಕನ ಸರ್ವಾಸ್ತಿ ಬರೆಸಿಕೊಂಡು ಹಣ ಆಭರಣಗಳನ್ನು ದೋಚಿಕೊಂಡು ಬಾ. ಅದಕ್ಕೇನಾದ್ರೂ ಅನ್ನಾಗ ಅಡ್ಡ ಬಂದ್ರೆ ಜಿದೆ ಪಿಸ್ತೂಲಿಂದ ಅವರನ್ನ ಶೂಟ್ ಮಾಡ್ಬಿಡು. ತೆಗೆದು ಪಿಸ್ತೂಲ್. ಆಯ್ತು, ಹಾಗೆ ಮಾಡ್ತೀನಿ. ಪ್ರಶಾಂತಿ, ನೀನೆಲ್ಲ ಕಾರ್ಯ ಸಾಧಿಸಿ ಬಂದ ಮೇಲೆ ನಾವಿಬ್ರು ದುಬೈಗೆ ಹೋಗಿ ಆಯಾಗಿ ಕಾಲ ಕಳೆಯೋಣ. ಏನಂತೀಯ? ಇಂಥ ಒಂದು ಸಂತೋಷದಲ್ಲಿ ಒಂದು ಪ್ರೇಮ ಗೀತೆ ಏನಾದ್ರೂ ಹಾಡೇ ನಂಚಿನ. ಆಹಾ, ಯಾಕೆ ಬಂದೆ ನಿಂಚಂತೆ ಬೆನ್ನ ಹಿಂದೆ ನಿನ್ನನು ನೋಡಲುಂಗೆ ನಾವಿದ್ದೆ ನಿನ್ನ ಹಿಂದೆ ಬರದೀಗ
ಸುಮ್ಮನೆ ಯಾಕೆ ಬಂದೆ ಮಿಂಚಂತೆ ಬೆನ್ನ ಹಿಂದೆ ನಿನ್ನನು ನೋಡದಂಗೆ ನಾ ಬಿಟ್ಟೆ ನಿನ್ನ ಹಿಂದೆ ಮೈಯಲಿ ನೂರು ರಾಗ ನೀ ನನ್ನ ಸೋಗಿದಾಗ ಬಳಿಯಲ್ಲ ನೀನು ಬರಲು ನಾ ತಿಳಿದೀಗ ಮೈಯಲಿ ಇನ್ನೀಗ ನನಗೊಂದು ಪುಟ್ಟ ಜಾಗ ನೀನು ಸಾಕು ನನಗೆ ಇನ್ನೇನು ಈಗ ನನಗಂತೂ ತುಂಬಾ ಆಗಿದೆ. ಪ್ರಶಾಂತಿ, ನಿನಗೇನು ಗೊತ್ತು ಈ ಕಾರ್ತಿಕನ ಕರಾಮತ್ತು? ಇವನು ಬೆಂಕಿ, ಅಚ್ಚುಕ ದೀಪ, ಸಿರಿದ್ರೆ ಜ್ವಾಲಾಮುಖಿ. ಪ್ರಶಾಂತಿ, ನೀರು ಬಂದ ಮೇಲೆ ನಿನ್ನ ಪ್ರಯಾಣ ದುಬೈಕಲ್ಲ, ಯಮಲೋಕಕ್ಕೆ. ಯಾರಿಂದ? ಈ ಕ್ರಾಂತಿಗಿರಿ ಕಾರ್ತಿಕರಿಂದ ನಿನ್ನ ಪ್ರಾಣ ಯಮಲೋಕಕ್ಕೆ. ಬಂದೆ, ಏನಾದ್ರೂ ಬೇಕಿತ್ತ? ವಾಟರ್ ಬಾಟ್ಲ್ ಇದೆ, ಬೇಗ ತೆಗೆದುಕೊಂಡು ಬಾ. ಹೇಗಿದ್ರು ಈ ಪಾಪಿ ಕುಡಿದು ಮತ್ಸಲಿದ್ದಾರೆ. ಏನಾದ್ರು ಮಾಡಿ ಇನ್ನಷ್ಟು ಕುಡಿಸಿ ಆದಷ್ಟು ಬೇಗ ನಿಜಾಂಶವನ್ನೆಲ್ಲ ಬಾಯ್ ಬಿಡಿಸಲೇಬೇಕು. ಎಸ್, ಯಾವ ಪ್ರಜಾತೆ ಏನೋ ಯೋಚನೆ ಮಾಡ್ತಿದೀಯಲ್ಲ, ಓ ಬೇಗ ವಾಟರ್ ಬಾಟ್ಲ್ ತೆಗೆದುಕೊಂಡು ಬಾ. ಓಕೆ, ಹೇಳ್ಕೊಳ್ಳಿ. ಪ್ರಶಾಂತಿ, ನೀನೊಂದು ಬೇಕೊಡೆ. ಇಲ್ಲ, ನನಗೆ ಅಭ್ಯಾಸ ಇಲ್ಲ. ನೀವು ತಗೊಳ್ಳಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಒಂದು ಗೀತೆನಾದ್ರೂ ಹಾಡು. ಈ
ಬೇಕಾದ್ರೆ ಮಾಡಿರೋ ಒಂದೊಂದು ಕೃತ್ಯಗಳನ್ನ 25 ವರ್ಷಗಳ ಹಿಂದೆ ನಾನು ಹಾಗೂ ಕಾರ್ತಿಕ್ ಪ್ರಾಣಕ್ಕೆ ಪ್ರಾಣ ಕೊಡುವ ಸ್ನೇಹಿತರಾಗಿದ್ದೆವು. ನಂತರ MLA ರಾಜಶೇಖರ್ನ ಕಾರು ಡ್ರೈವರ್ನಾಗಿ ಕಾರ್ತಿಕ್, ಪರ್ಸನಲ್ ಸೆಕ್ರೆಟರಿ ಆಗಿ ನಾವಿಬ್ರು MLA ರಾಜಶೇಖರ್ನ ಕೈ ಕೆಳಗೆ ಕೆಲಸ ಮಾಡುತ್ತಾ ಸಮಯ ಸಾಧಿಸಿ ಆ MLA ರಾಜಶೇಖರನ್ನೇ ಕೊಲೆಗೈದು ಅವನ ಮಕ್ಕಳಾದ ಅವಳಿ ಪುತ್ರರನ್ನ ಅಗಲಿಸಿದೆವು. ಶಿವನಾಗರೆಂಬ ಅವಳಿ ಪುತ್ರರೇ ಹೀಗಿದ್ದ ಆ MLA ರಾಜಶೇಖರನ ಮಕ್ಕಳು ಆ ವಸಂತ ಸಾಕಿರುವ ಒಂದು ಪೂಜೆ ಶಿವ, ನಾಗಂದು ಸಾಕಿರುವ ಇನ್ನೊಂದು ಪೂಜೆ ಆ ನಾಗ. ಶಿವನಾಗರ ತಂದೆ ತಾಯಿಗಳನ್ನು ಕೊಲೆ ಮಾಡಿದ ನಂತರ ಅವರ ಆಸ್ತಿ ಹೆಚ್ಚಾಕಿದ ಮೇಲೆ ನನಗೂ ಹಾಗೂ ಕಾರ್ತಿಕನೊಂದು ದೊಡ್ಡ ಕಾಲಗವೆನೆಂದು ಮಿತ್ರರಾಗಿದ್ದ ನಾವು ಕಡು ವೈರಿಗಳಾದೆವು. ನಂತರ ನಾಗನಿಂದ ಮುಖ್ಯಮಂತ್ರಿ KK ಪ್ರಸಾದ್, ಶಿಕ್ಷಣ ಮಂತ್ರಿ ವೀರರುದ್ರ ಹಾಗೂ SP ಶಕ್ತಿಕುಮಾರ್ನನ್ನು ಕೊಲೆ ಮಾಡಿಸಿ ವಸಂತನ ತಂಗಿ ಚಂದ್ರ ಹಾಗೂ ಅವನ ಪತ್ನಿ ಗೀತಾಳನ್ನು ನಾನೇ ಕೊಲೆ ಮಾಡಿದ್ದೇನೆ. ಇವೆಲ್ಲ ನಾನು ಶ್ರೀಮಂತನಾಗಬೇಕೆಂದು ಮಾಡಿರುವ ಕೃತ್ಯಗಳು. ಹಾಗಾದ್ರೆ ಶಿವ ನಾಗ ಅವರಿಬ್ರು ಒಡ ಹುಟ್ಟಿದ ಸಹೋದರರು. ನಿಮ್ಮ ಗುರಿ? ನನ್ನ ಬಲಗೈ ಬಂದ ನಾಗನಿಂದಲೇ ಅವನ ಅಣ್ಣನಾದ ಶಿವನನ್ನು ಕೊಲೆ ಮಾಡಿಸಿ ನಂತರ ಸಮಯ ಸಾಧಿಸಿ ಆ ನಾಗನನ್ನೇ ನಾನೇ ಕೊಲೆ ಮಾಡಿ ಈ ಕ್ರಾಂತಿಕಾರಿ ನಾಟಕಕ್ಕೆ ಮಂಗಳ ಆಡುವುದೇ ಈ ನಾಯಕ ನರ ಹಂತಕರ ಪ್ರಥಮ ಗುರಿ. ಸರಿ, ಹಾಗಾದ್ರೆ ಬನ್ನಿ. ತುಂಬಾ ಸಾಹಸ ಮಾಡಿದಿರಲ್ಲ. ಇಲ್ಲಿಗೆ ಬಂದೆ. ಇನ್ನೊಂದು ಕ್ಷಣ ಅವಳ ಕೈ ಮುಟ್ಟಿದ್ರೆ ನಿನ್ನ ಕತ್ತು ಸಾಕ್ಬಿಡ್ತೀನಿ. ಇವಳ ಕೈ ಹಿಡಿದು ಕುಣಿದಾಡಿದ್ರೆ ನಿನಗೆ ಕೋಪನಾಗೋ? ಇವಳೇನು ನಿನ್ನ ಅಕ್ಕನ ಇಲ್ಲ ನಿನ್ನ ತಂಗಿನ? ಈ ನಾಗನ ಕೈ ಹಿಡಿದು ಬಾಳಬೇಕಾದ ಹೆಣ್ಣವಳು. ಅದು ಹೇಗೆ ಸಾಧ್ಯನಾಗೋ? ಇವಳು ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ. ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಆ ಕಾರ್ತಿಕನ ತೋಟಕ್ಕೆಯಲ್ಲಿ ನಲಿದು ಈ ನಾಗನಿಗೆ ಪ್ರೀತಿಸೋ ನಾಟಕ ಆಡೋಗಿಂತ ಉಸಿರುಮನೆ ಹೆಣ್ಣು ಬದುಕಿರಬಾರ್ದು. ನೀ ಏನ್ ಮಾತನಾಡ್ತಿದೀಯಾ? ನಿನಗೆ ಹುಚ್ಚಿದ್ಯಾ? ಹುಚ್ಚಿಡ್ದಿಲ್ಲ. ಈ ನಾಗನಿಗೆ ಮೋಸ ಮಾಡದ ಇವಳ ತಲೆ ಕಡಿದು ಕಸದ ಪುಟ್ಟಿಗೆ ಹಾಕೋದೆ ಈ ನಾಗನ ಗುರಿ. ನಾನು ಬದುಕಿರುವ ಇವರೆಂದಿಗೂ ಸಾಧ್ಯವಿಲ್ಲ. ಹಾಗಾದ್ರೆ ಮೊದಲು ನಿನ್ನ ತಲೆ ಕತ್ತರಿಸ್ತೇನೆ, ಆನಂತರ ಅವಳು ತಲೆ ಕತ್ತರಿಸ್ತೇನೆ. ಅನ್ನ ಹಾಕಿ ಸಾಕಿ ಬೆಳೆಸಿದ ಈ ನರಾಂತಕನಿಗೆ ನಿನ್ನ ಕೊಡು ಮಾತೆ. ಜನ್ಮ ಕೊಟ್ಟವನೇ ಆಗಲಿ, ತಪ್ಪು ಮಾಡಿರೋ ಯಾವನೇ ಆಗಿರ್ಲಿ, ಶಿಕ್ಷೆ ಕೊಡೋದೇ ಈ ನಾಗನ ಹುಟ್ಟು ಗುಣ. ಈ ಸಮಯದಲ್ಲಿ ಈ ನಾಗನನ್ನ ಎದುರಾಕೊಳ್ಳೋದು ಒಳ್ಳೆಯದಲ್ಲ. ಎದುರಾಕೊಂಡ್ರೆ ನನ್ನ ತಲೆ ಕಡಿಯಲು ಏಸುವುದಿಲ್ಲ ಈ ನಾಗ. ಇರುವುದೇ ಒಳ್ಳೆಯದು. ಪ್ರಶಾಂತಿ, ಇವತ್ತು ನೀನು ಎದ್ದ ಗಳಿಗೆ ಸರಿಯಾಗಿಲ್ಲ, ಅದಕ್ಕೆ ನಿನ್ನ ಸಾವು ಅಡ್ಡ ಬಂತು. ನಾ ಮಾಡಿ ತಪ್ಪಾಯ್ತು. ಕಾಲಿಗೆ ಬಿಡ್ತೀನಿ, ದಯವಿಟ್ಟು ಪ್ರಾಣ ತೆಗಿಬೇಡಾಗ. ಶ್ರೀಮಂತಿಗೆಗೋಸ್ಕರ ಕಂಡ ಪುರುಷರಿಗೆ ಸೆರಗಾಸು ನಿನ್ನಂತವ್ರು ಈ ಭೂಮಿ ಮೇಲೆ ಬದುಕಿರಬಾರ್ದು. ಬದುಕಿದ್ರೆ ಈ ಸಮಾಜದಲ್ಲಿರುವ ಶೀಲವಂತ ಸಾಕ್ಷಿ ಬೇರೆ ಹೆಸರಿಗೆ ಕಳಂಕ. ನೀನು ಬದುಕಿರಬಾರ್ದು. ಒಬ್ಬನ ಕಣ್ಣು ತಪ್ಪಿಸಿ ಮತ್ತೊಬ್ಬರ ಜೊತೆ, ಮತ್ತೊಬ್ಬನ ಕಣ್ಣು ತಪ್ಪಿಸಿ ಮಗದೊಬ್ಬರ ಜೊತೆ, ಹೀಗೆ ಕಂಡ ಪುರುಷರಿಗೆ ಕಣ್ಣಿಗೆ ಮಣ್ಣೆರಚಿ ಬದುಕ್ತಾ ಇರೋ ಇಂಥ ಹೆಣ್ಣುಗಳು ಬದುಕಿರಬಾರ್ದು. ಅದಕ್ಕೆ ಇವರ ತಲೆ ಕತ್ತರಿಸಿ ಶಿವನ ಪಾದಕ್ಕೆ ಪಾರ್ಸಲ್ ಮಾಡಿಬಿಟ್ಟೆ. ಆಗ ನಿನ್ನಿಂದ ಇನ್ನೊಂದು ಕೆಲಸ ಆಗಬೇಕು. ಏನಾಗ್ಬೇಕು ಅಂತ ಹೇಳು. ಈಗಲೇ ಹೋಗಿ ಮೃತ್ಯುಂಜಯ ಹೆಸರಿಟ್ಟುಕೊಂಡು ಬಂದ ಪುನ್ನಿ ನನಗೆ ಬೆದರಿಕೆ ಹಾಕಿ ಹೋಗಿದ್ದಾನೆ. ಅವನ ತಲೆ ಕಡಿದು ನನ್ನ ಪಾದಕ್ಕೆ ಹಾಕಬೇಕು, ಓಕೆನಾ? ಮತ್ತು ಮುಳುಗೋದ್ರೊಳಗೆ ಆ ಮೃತ್ಯುಂಜಯನ ಪ್ರಾಣ ನಿನ್ನ ಪಾದ ಕರ್ಪಿಸದೆ ಹೋದ್ರೆ ನಾನು ನಾಟೋರಿಯಸ್ ಕಿಲ್ಲರ್ ನಾಗ. ಮೃತ್ಯುಂಜಯನಾಗಿ ಹೆಸರಿಟ್ಟುಕೊಂಡು ಬಂದ ನಿನ್ನ ಅಣ್ಣ ಶಿವನನ್ನ ನೀನೇ ಕೊಲೆ ಮಾಡಿ ಬಂದ ನಂತರ ನಿನ್ನ ಮರಣ ಈ ನರ ಹಂತಕನ ಕೈಯಲ್ಲಿ. ಅನ್ಯಾಯ ಮಾಡಿ ಸಕ್ಕರೆಯಂತೆ ಸಿಹಿಯಾದ ನಮ್ಮ ಸಂಸಾರವನ್ನು ಚಿತ್ರ ವಿಚಿತ್ರ ಮಾಡಿದಲ್ಲದೆ ದೇವತೆ ಅಂತಿದ ನನ್ನ ಅತ್ತಿಗೆ ಕೊಂದು ಅಟ್ಟಾಸ ಬಿಟ್ಟು ದಿಟ್ಟ ಹೆಜ್ಜೆ ಇಟ್ಟು ರೌಡಿಗಳ ರಾಜನಾಗಿ ಬೆಳೆಯುತ್ತಿರುವ ನಿನ್ನ ದೇಹವನ್ನು ಸುಟ್ಟಾಕ್ತಿದ್ರೆ ನನ್ನ ಹೆಸರು ಶಿವ ಅಲ್ಯ ಮೃತ್ಯುಂಜಯನೇ ಅಲ್ಲ. ಬಂದೆ ನರಾಂತಕ ಬಂದೆ ನಿನ್ನ ರುಂಡ ಕಡಿಯಲು
ಯಾರು ನೀನು? ನಿನ್ನ ಪಾಲಿನ ಯಮ. ಮಿಸ್ಟರ್, ನೀನು ಯವನಾದೇನು ಬ್ರಹ್ಮನಾದ್ರೇನು? ಯಾರು ನೀನು? ಹಾಲು ಕುಡಿಯೋ ಬದಲು ರಕ್ತ ಕುಡಿದು ಬೆಂದು ಹಿಡಿಯೋ ಬದಲು ಮಚ್ಚಿಡಿದು ಮೆರೆಯೋ ನಾಗ, ಕಿಲ್ಲರ್ ನಾಗ. ಹೇ ನಾಗ, ನನ್ನ ಪ್ರಾಣ ತೆಗೆಯಲು ನಾನೇನು ನಿನಗೆ ದ್ರೋಹ ಮಾಡಿದ್ದೆ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ಆ ನರ ಹಂತ ಹೇಳಿ ಕಳಿಸಿದ್ದಾನೆ ನಿನ್ನ ತಲೆ ತೆಕ್ಕೊಂಡು ಬಾ ಅಂತ. ಅದಕ್ಕೆ ನಿನ್ನ ತಲೆ ಕಡಿಯೋ ಕಟುಕನಾಗಿ ಬಂದೆ. ಹೇ ನಾಗ, ಕಟುಕನಾಗಿ ನನ್ನ ತಲೆ ಕಡಿಯಲು ಕುರಿಯ ತಲೆ ಎಂದು ತಿಳಿದಿರೋ ಹುಚ್ಚ. ಈ ಮೃತ್ಯುಂಜಯ ತಲೆ ಕಳಿಕೆಂದು ಬಂದ ಎಷ್ಟು ಜನ ತಮ್ಮ ತಲೆ ಕಡಿಸಿಕೊಂಡು ಸತ್ತು ಸುಂದರ ಈ ಮೃತ್ಯುಂಜಯ ಕೈಯಲ್ಲಿ. ಹೀಗೆ ನನ್ನೊಂದಿಗೆ ಒಟ್ಟು ಸಾರಿಸಿದ್ರೆ ನಿನ್ನ ತಲೆಯನ್ನು ನಾ ಕಡಿಬೇಕಾಗುತ್ತೆ. ರೌಡಿಗೆ ಮಹಾ ರೌಡಿಯಾಗಿರೋ ಈ ನಾಗಿನ ತಲೆ ಕಡಿತೇನೋ ನೀನೆಲ್ಲ ಉಸಿರು ನಿಲ್ಲಿಸುವುದಕ್ಕಿಂತ ಮುಂಚೆ ನಿನ್ನ ದೇಹ ಉರುಳಿದು ಈ ಶಿವನ ಕೈಯಲ್ಲಿ. ಬಿಟ್ಬಿಡಿಂದ ಬಿಟ್ಬಿಡು. ಇವನ ಪ್ರಾಣ ತೆಗೆದಾಗ ನನಗೆ ನೆಮ್ಮದಿ. ಶಿವ ತಡ್ಕೋ, ನಿನ್ನ ಕೋಪವನ್ನು ತಡ್ಕೋ ಶಿವ. ಇಂದ್ರ, ನಿಮ್ಮಣ್ಣ ಹೇಳಿದ್ದಾನೆ ಇವನ ತಲೆ ಕತ್ತರಿಸಿಕೊಂಡು ಬಾ ಅಂತ. ನಿಮ್ಮಣ್ಣನ ಆಜ್ಞೆ ಪಾಲಿಸುವುದೇ ಅವನು ನನ್ನ ಧರ್ಮ. ನೋಡು, ನಮ್ಮ ಅಣ್ಣ ಹೇಳಿದ್ದನ್ನ ಯಾವುದೇ ಆದ್ರೂ ಸರಿ, ಹಿಂದೆ ಮುಂದೆ ಯೋಚನೆ ಮಾಡಿದಾಗ ಈ ರೀತಿ ಕೆಲಸ ಮಾಡ್ತಾ ಇದೆಯಲ್ಲ, ಅದಕ್ಕೆ ನಿನ್ನೊಬ್ಬ ಕೆಟ್ಟ ಮೃಗ ಆಗಿದೆಯಾ? ಏನ್ ಮಾತಾಡ್ತಾ ಇದ್ದೀನಿ ನೀನು? ಹೌದು, ನೀವಿಬ್ರು ಒಂದೇ ರಕ್ತವನ್ನು ಹಂಚ್ಕೊಂಡು ಹೋಗ್ತೇವೆ, ಸಹೋದರರು ಅಂತ ಹೇಳ್ತಾ ಇದ್ದೀನಿ. ಇಂದ್ರ, ಏನ್ ಮಾತಾಡ್ತಾ ಇದ್ದೀನಿ? ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನೀನಾಡು ಮಾತು ಸತ್ತವೆ. ಯಾಕೆ? ಹೌದು ಶಿವ, ಸತ್ಯವಾಗಿ ನೀವಿಬ್ರು ಒಂದೇ ರಕ್ತವನ್ನು ಹಂಚ್ಕೊಂಡು ಹುಟ್ಟಿದ ಸಹೋದರ. ಅಂದ ಹಾಗೆ ಈ ವಿಷಯ ನಿಮಗೆ ಗೊತ್ತಾಯ್ತು? ಅದೇ ನಮ್ಮ ಅಣ್ಣ ಪ್ರಶಾಂತಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಸುಳ್ಳು. ಆ ನರ ಹಂತಕ ನನಗೆ ಮೋಸ ಮಾಡೋಕೆ ಸಾಧ್ಯನೇ ಇಲ್ಲ. ಅದು ಹೇಗೆ ಸುಳ್ಳಾಗುತ್ತೆ ಕೇಳಿ ಹೇಳ್ತೇನೆ. ಕಾರ್ತಿಕ್, ಹಂತಕ. ಹಾಗಾದ್ರೆ ಇಂದ್ರ, ನಾವಿಬ್ಬರು ನಿಜಕ್ಕೂ ಸಹೋದರಿ? ಬರೀ ಸಹೋದರರಷ್ಟೇ ಅಲ್ಲ, ಒಡ ಹುಟ್ಟಿದ ಸಹೋದರ. ಅಣ್ಣ, ತಮ್ಮ, ಅಣ್ಣ, ನಾಗ ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಒಂದಾದ್ರೂ ಮಾತ್ರಕ್ಕೆ ಶಿವ. ಈ ಸಾಕೋಣನಾಗ ಹಿರಿಯಣ್ಣನ್ನು ಮರಿಬೇಡ ಶಿವ, ಮರಿಬೇಡ. ಅಣ್ಣ, ನಿನ್ನನ್ನು ಮರೆಯಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲಣ್ಣ. ಅಂದು ನೀನು ನನ್ನ ತಂದು ಸಾಕಿ ಸಲುಹಿದ್ರೆ ಈ ನಿನ್ನ ತಮ್ಮ ನಾಗನನ್ನು ಕಾಣುವ ಭಾಗ್ಯ ಬರ್ತಿರ್ಲಿಲ್ಲ. ಶಿವ, ನಾಗ, ನಿಮ್ ತಂದೆ ತಾಯಿಗಳನ್ನು ಕೊಂದ ಆ ಪಾಪಿಗಳನ್ನು ನೀವು ಸುಮ್ಮನೆ ಬಿಡಬೇಡಿ. ಇಂದಿನಿಂದ ಆ ದುಷ್ಟರ ಪಾಲಿಗೆ ನೀವಿಬ್ಬರೇ ಸೇಡಿಗಾಗಿ ಸಿಡಿದೆದ್ದ ಶಿವನಾಗರಿರಿ. ಎಸ್, ಸೇಡಿಗಾಗಿ ಸಿಡಿದೆದ್ದ ಶಿವನಾಗರಾಗಿರಿ. ಲೇ ಮಗನೇ ಕಾರ್ತಿಕ್, ಹಂತಕ, ಈಗ ಬರುತ್ತಿದ್ದೇವೆ ನಿಮ್ಮ ದೇಹವನ್ನು ಹರಿದು ಹೊರನ ಪಾದಕ್ಕೆ ಪಾರ್ಸಲ್ ಮಾಡಲು. ಕಲಿಯುಗದ ಕಳನಾಯಕರಾಗಿ ಶರಣರಾಗಿ ಸಿಡಿದಂತ ಶಿವನಾಗ. ವಾರಕ್ಕೊಮ್ಮೆ ಭೇಟಿಯಾಗುತ್ತಿದ್ದ ನನ್ನ ಪ್ರೇಷ ಪ್ರಶಾಂತಿ ತಿಂಗಳು ಕಳೆದು ಒಂದು ಫೋನ್ ಮಾಡಿಲ್ಲ. ಒಂದು ವೇಳೆ ಆ ನರಹಂತಕನ ಪ್ರೇಮ ಬಂಧನದಲ್ಲಿ ತೇಲಾಡ್ತಾ ಈ ಕಾರ್ತಿಕನನ್ನ ಮರೆತಿರ್ಬೋದಾ? ಅವಳನ್ನ ಭೇಟಿಯಾಗಿ ವಿಷಯ ತಿಳ್ಕೊಂಡ್ರಾಯ್ತು. ಯಾರ ನೀವು ಕುನ್ನಿಗಳ? ನಿನ್ನ ದೇಹವನ್ನು ಹರಿದು ತಿನ್ನಲು ಬಂದ ಜೋಡು ಹುಲಿಗಳ ನಾವು. ಜೋಡು ಹುಲಿಗಳು. ಜೋಡು ಹುಲಿಯನ್ನು ಹಾರ್ಪಡಿಸಿದ್ರೆ ನಿಮ್ಮ ದೇಹದ ಮಾಂಸದಿಂದ ಬರೀ ಎಲುಬಿನ ಅಂದರ ಬಿಸಾಡುವ ಗಂಡು ಹುಲಿಯಾಗಿ ಎಲುಬಿನ ಅಂದರ ಬಿಸಾಕ ಹುಲಿ ನೀನಾದ್ರೆ ಹುಲಿಗೆ ತಕ್ಕ ಹೆಪ್ಪುಲಿ ನಾಗ. ಕಾರ್ತಿಕ್, ಕಂಡ ಗರತಿಯರ ಮಾನ ಹಾಳು ಮಾಡಿ ಅವರ ರಕ್ತದಿಂದ ಪಾದ ತೊಳೆದುಕೊಳ್ತಿರೋ ನಿನ್ನ ಕಾಲು ಕತ್ತರಿಸಲು ಬಂದಿದ್ದೇವೆ ಗಂಡೆದೆಯ ಸಹೋದರರಾಗಿ. ಸಹೋದರರು? ಶಿವನಾಗ ನೀವಿಬ್ಬರು ಸಹೋದರರು ಹೇಗೆ ಸಾಧ್ಯ? ಕಾರ್ತಿಕ್, 25 ವರ್ಷಗಳ ಹಿಂದೆ ಎಮ್ಮೆಲ ರಾಜಶೇಖರ್ ಮನೆಯಲ್ಲಿ ಕಾರು ಡ್ರೈವರ್ ಕೆಲಸ ಮಾಡಿ ಆ ನರಾಂತಕನ ಜೊತೆ ಸೇರಿ ಎಮ್ಮೆಲ ರಾಜಶೇಖರನ್ನ ಕೊಂದು ಅವರ ಮಕ್ಕಳು ಬೀದಿ ಪಾಲು ಮಾಡಿದ್ದು ನೆನಪಿಲ್ಲ ನಿನಗೆ? ಅದೆಲ್ಲ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಜ ಹೇಳಿ, ಯಾರು ನೀವು?
25 ವರ್ಷಗಳ ಹಿಂದೆ ನರಾಂತಕ ನೀನು ಒಂದ MLA ರಾಜಶೇಖರ ಮಕ್ಕಳೇ, ಈ ಒಡ ಹುಟ್ಟಿದ ಸೋದರರು. ಶಿವನಾಗ, ನಿಮ್ಮ ತಂದೆದಾರನ್ನು ಕೊಲೆ ಮಾಡಲಿಕ್ಕೆ ಆ ನರಹಂತಕನೇ ಕಾರಣ. ಈಗಲೇ ನನ್ನದೇನು ತಪ್ಪಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಿನ್ನದೇನು ತಪ್ಪಿಪ್ಪ? ನಿನ್ನಂತ ಪಾಪಿಗಳ ರಕ್ತವನ್ನ ಈ ಭೂಮಿಗೆ ಲೇಪಿಸಿದವಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಆಗ ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಕ್ಷಮೆ? ನಿನ್ನಂತವರಿಗೆ ಕ್ಷಮೆ? ನನ್ನ ತಂದೆ ತಾಯಿಗಳ ಸಾವಿಗೆ ಕಾರಣರಾಗಿರೋ ನಿನ್ನನ್ನ ಜೀವಂತ ನಿನ್ನಂತವರಿಗೆ ಇದೇ ನನ್ನ ತಂದೆ ಅನ್ಕೊಂಡು ದೇವತೆ ಅಂತಿದ ನನ್ನ ತಾಯಿಯನ್ನ ಜೀವಂತ ಸುಟ್ಟ ನಿಮಗೆ ಇದೇ ವಿಷಯ ಕೊಡು. ಅಣ್ಣ, ಈ ಕಾರ್ತಿಕನ ಹೆಣ ಹುರುಳಿತು. ಇನ್ನು ನಮ್ಮ ಮುಂದಿನ ಬೇಟೆ ಆ ಕೆಟ್ಟ ಕುಲದ ನರಾಂತಕನ ರಕ್ತದಿಂದ ಅವನ ರಕ್ತ. ನರಾಂತಕ ಯಾರು? ಹೊರಗಡೆ ಬರೋ ನಡೆ ಹೇಳಿ. ಬಡ ಬಿಕಾರಿ ನನ್ನ ಮಗನೇ, ಇಲ್ಲಿಗೆ ಯಾಕೆ ಬಂದು ಶೂಟ್ ಮಾಡಿ ಬಿಸಾಕೋಯಿ ಶಿವನಲ್ಲ. ಏನು ನನ್ನ ಪಾಲಿನ ಬೈಲಿ? ನಿನಗೇನಾದ್ರು ಮುಚ್ಚಿಡಿದ್ಯಾ? ಮುಚ್ಚಿಡ್ದಿಲ್ವಾ? ತಲೆ ಕೆಟ್ಟು ತಲೆ ಕಡಿಯೋಕೆ ಏನ್ ಮಾತಾಡ್ತಾ ಏನಾದ್ರು ಮುಚ್ಚಿಡಿದ್ಯಾ? ನಾನು ಯಾರು? ನನ್ನ ತಂದೆ ತಾಯಿಗಳು ಯಾರು? ನನ್ನ ತಂದೆ ತಾಯಿಗಳ ಸಾವಿಗೆ ಕಾರಣ ಯಾರು? ಅದು ಹಾಗೇಕೆ ಮೌನವಾಗಿ ನಿಲ್ಲುವ ನರಾಂತಕ? ಗೀತಾಳನ್ನು ಕೊಲೆ ಮಾಡಿದ್ದೇನೆ ಯಾರು? ಅದು ಗೊತ್ತಿಲ್ಲ ನಿನಗೆ. ನೀನು ಮಾಡಿರುವ ಎಲ್ಲ ಏಚು ಕೃತ್ಯಗಳು ಇವರಿಗೆ ಗೊತ್ತಾಯ್ತಂದು ಬೆಚ್ಚಿ ಬೀಳದ್ರು. ನಾನು ಮಾಡಿದ ಎಲ್ಲ ಏಚು ಕೃತ್ಯಗಳು ತಿಳಿದುಕೊಂಡೇ ಬಂದಿದ್ದೇವೆ. ನಿನ್ನ ಪ್ರಾಣ ತೆಗೆಲು ಸಿಂಹದ ಮರಿಗಳಾದ ಸೇಡಿಗಾಗಿ ಸಿಡಿದಂತ ಶಿವನಾಗರಾಗಿ ಸಿಡಿದಂತ ಶಿವನಾಗರೆಂದು ಹಾರಾಡುವ ಸೂರವೇ, ನಿಮ್ಮ ತಂದೆ ತಾಯಿಗಳು ಯಾರು ನಿಮ್ಗೆ ಗೊತ್ತಾ? 25 ವರ್ಷಗಳ ಹಿಂದೆ ನೀ ಕೊಲೆ ಮಾಡಿದ MLA ರಾಜಶೇಖರ ಮಕ್ಕಳೇ ಈ ಒಡ ಹುಟ್ಟಿದ ಸಹೋದರರು. ಶಿವನಾಗ, ನನ್ನನ್ನು ಐರತ್ವ ಸಾಧಿಸಿದ್ರೆ ನಿಮ್ಮದೆಯ ಮಣ್ಣಲ್ಲಿ ಮಣ್ಣಾಗಿ ಹೋಗುವುದು ಎಚ್ಚರ. ನಿನ್ನದೆಯ ಹುಡಿಯಲ್ಲಿ ಹುಡಿಯಾಗಿ ಹೋಗುವುದು ಈ ಹೇಳಿ ಅಂದರ ಅರಗಿಸಿದ ನನ್ನ ತಂಗಿಯನ್ನು ಕೊಲೆಗೈದು ದೇವತೆ ಎಂತಿದ್ದ ನನ್ನ ಹತ್ತಿಗೆಯನ್ನು ಸಹ ಕೊಂದದ್ದದೆ. ಮೇಲಾಗಿ ನನ್ನನ್ನು ಜೈಲಿಗೆ ಕಳಿಸಿದ ಕುಲಾಂತಕ ನೀನು. ಮುಗಿಯಿತು ನಿನ್ನ ಕಥೆ. ನರಹಂತಕನ ಕೊಂದು ತಪ್ಪು ಮಾಡಿಬಿಟ್ಟೇನ. ಇಂಥ ನರಹಂತಕರನ್ನ ಸಾಧಿಸಿದ ಬಿಟ್ರೆ ಮತ್ತೆ ಹುಟ್ಟು ಬರ್ತಾರೆ ಈ ನರಹಂತಕರಂತ ರಾಕ್ಷಸರು. ಶಿವನಾಗ, ಸಮಾಜಕ್ಕೆ ದ್ರೋಹವಾಗಿದ್ದು ಕಾನೂನು ಕಣ್ಣಿಗೆ ಮಣ್ಣಿಗೆ ಬದುಕ್ತಿರುವ ಇಂಥ ಎಷ್ಟೋ ಜನ ಸಮಾಜಗಾರರಿಗೆ ಶಿಕ್ಷೆ ಕೊಟ್ಟು ಕಾಕಿ ಹಾಕಿ ನಾವು ಮಾಡಬೇಕಾದ ಕೆಲಸವನ್ನ ಕಾಕಿ ಹಾಕದೆ ನೀವು ಮಾಡಿ ಮುಗಿಸ್ತೀರಾ. ನಿಮಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು. ಅದೇ ನಾನು ನಿನ್ನನ್ನ ಯಾಕೆ ಸರ್ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಕ್ ಭಯ ಆಗ್ತಾ ಇದೆಯಾ? ಹೌದು. ಯಾವಾಗ ಅರೆಸ್ಟ್ ಮಾಡಿ? ಅದಕ್ಕಿಂತ ಪೂರ್ವದಲ್ಲಿ ನೀನೊಂದು ಕೆಲಸ ಮಾಡ್ಬೇಕು. ಆ ಇಂದ್ರಾಳೆ ಕೋಳಿಗೆ ತಾಳಿ ಕಟ್ಟಿ ಅವಳ ಬಾಳಿಗೆ ಬೆಳಕಾಗ್ಬೇಕು. ಬನ್ನಿ ಇನ್ಸ್ಪೆಕ್ಟರ್, ಹೋಗೋಣ ಬನ್ನಿ.